ಓಕೆ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ಪರಲೋಕ ತಂದೆಯೇ, ನಿಮ್ಮ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳ ರಾಜ. ತಂದೆಯಾದ ದೇವರೇ, ನಮಗೆ ರಾತ್ರಿ ಎಲ್ಲ ಸುಖವಾದ ನಿದ್ದೆ ಕೊಟ್ಟು ಈ ಒಂದು ಬೆಳಗಿನ ಸಮಯವನ್ನು ಕೊಟ್ಟಿದ್ದೀರಿ ದೇವರೇ. ನಿಮ್ಮ ಕೆಲಸ ಇದೆ, ಅದಕ್ಕಾಗಿ ಈ ದಿನವನ್ನು ದಯಪಾಲಿಸಿದ ತಂದೆ. ಮತ್ತು ದೇವರೇ, ನಾವು ಹೇಗೆ ಬದುಕಬೇಕಂತ ನಿಮ್ಮ ಜೀವ ಗ್ರಂಥದಲ್ಲಿ ದೇವರೇ ಎಲ್ಲವನ್ನು ಕುರಿತು ನೀವು ಬರೆಯಲ್ಪಟ್ಟಿದ್ದೀರಪ್ಪ ತಂದೆ. ಆ ಮಾತುಗಳನ್ನು ಸ್ವಲ್ಪ ಸಮಯ ದೇವರೇ ನಿನ್ನ ಮಕ್ಕಳ ಮಧ್ಯದಲ್ಲಿ ಹಂಚಿಕೊಳ್ಳುವಾಗ ಹೇಳುವಂಥ ನನಗೆ ಪರಿಶುದ್ಧಾತ್ಮ ಜ್ಞಾನವನ್ನು, ಕೇಳುವಂಥ ನಿನ್ನ ಮಕ್ಕಳಿಗೆ ದೇವರೇ ವಿವೇಕ ಜ್ಞಾನವನ್ನು ದಯಪಾಲಿಸು ತಂದೆ. ಹೇಗೋ ದೇವರೇ ಇನ್ನೂ ಯಾರೆಲ್ಲ ಬರಬೇಕಂತ ನಿಮ್ಮ ಚಿತ್ತಿದೆ ದೇವರೇ, ಸಮಯಕ್ಕೆ ತಕ್ಕ ಹಾಗೆ ಬಂದು ನಿಮ್ಮ ಮಾತುಗಳನ್ನು ಕೇಳಲಿಕ್ಕೆ ನೀನು ಸಹಾಯ ಮಾಡು ತಂದೆ. ತಿರುಗಂದಾವತಿ ಎಲ್ಲ ನಿನಗೆ ಒಪ್ಪಿಸ್ಕೊಡ್ತೀನಿ. ನೀನು ತಾನು ನಡೆಸು, ಬಲಪಡಿಸು, ಯೇಸುವಿನ ಹೆಸರು ತಂದೆ, ಆಮೆನ್. ಕರ್ತನಾದಂಥ ಯೇಸು ಕ್ರಿಸ್ತರ ಹೆಸರಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ದೇವರ ಮಕ್ಕಳೇ, ಪ್ರಾಮುಖ್ಯವಾಗಿ ಈ ದಿನದಲ್ಲಿ ದೇವರು ಕೊಟ್ಟಂಥ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ನಮ್ಮ ಮೊದಲದಾಗಿ ನಾನು ದೇವರಿಗೆ ವಂದನೆಗಳನ್ನು ಸಲ್ಲಿಸಲಿಕ್ಕಿದ್ದೀನಿ. ಯಾಕೆಂಬುವಾಗಪ್ರೆ ನಾವು ಇವತ್ತು ಜೀವಂತವಾಗಿದ್ದೀವಿ ಅಂದರೆ ಅದು ದೇವರ ಕೃಪೆ, ದೇವರ ಕರುಣೆ ಪ್ರೇ. ಮತ್ತು ಸಾರಥಿ ನಿಮ್ಮ ಮಧ್ಯದಲ್ಲಿ ದೇವರು ನನ್ನನ್ನು ಈ ಒಂದು ಅಮೂಲ್ಯವಾದ ಸಮಯ ನನಗೆ ಕೊಟ್ಟದಕ್ಕಾಗಿ ನಾನು ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಮತ್ತು ಅದೇ ರೀತಿ ಈ ಸಮಯವನ್ನು ಕೊಟ್ಟಿದ್ದ ಮಕ್ಕಳಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಪ್ರೇ. ದೇವ್ರ ಮಕ್ಕಳೇ, ಇವತ್ತು ಒಂದು ಪ್ರಾಮುಖ್ಯವಾದಂಥ ವಿಷಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗೋಣ. ಇವತ್ತಿನ ಒಂದು ಪಾಠದ ಹೆಸರು ಏನೆಂಬುದಾದರೆ ಸ್ವಲ್ಪ ಸಮಯ ಬೇಕು ಎಂಬುದಾಗಿ. ಸ್ವಲ್ಪ ಸಮಯ ಬೇಕು ಎಂಬುದಾಗಿ. ದೇವ್ರ ಮಕ್ಕಳೇ, ಈ ಒಂದು ಆರಿಸಲ್ಪಟ್ಟಂಥ ಭಾಗ ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ ಅಲ್ಲಿ 6ರಿಂದ 9ನೇ ವಚನಗಳನ್ನ ನಾವು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನ ಗಂಟ ಯಾರಾದರೂ ದಯಮಾಡಿ ಓದಬೇಕಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಆಮೇಲೆ ಆತನು ಒಂದು ಸೌಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಡಿಸಿದ್ದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನ ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಏಕೆ ಬಂಜೆಯಾಗಿರಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯಾ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಓಕೆ, ಥ್ಯಾಂಕ್ಸ್ ಸಿಸ್ಟರ್. ದೇವ್ರ ಮಕ್ಕಳೇ, ನಾವು ಇಲ್ಲಿ ನೋಡುವಾಗ ಬಹಳ ಆಲೋಚನೆ ಮಾಡಬೇಕು. ಅನೇಕ ಸಮಯದಲ್ಲಿ ನಾವು ನೋಡುವಾಗ ಈ ವರ್ಷದ ಸುಮಾರು ದಿನಗಳನ್ನು ಕಳೆದು ಇವತ್ತು ಹೊಸ ದಿನ ನೋಡ್ತಾ ಇದ್ದೀವಿ. ಕೆಲವರು ಏನು ಮಾಡಿದ್ವಿ, 2024ನೇ ವಿಷಯದಲ್ಲಿ ಎಷ್ಟೋ ಜನರು ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ದೇವರು ತಿರ್ಗಾ ನಮಗೆ ಒಂದು ಹೊಸ ವರ್ಷವನ್ನು ಕೊಟ್ಟಿದ್ದಾನೆ ಅಂದರೆ ಅದಕ್ಕೆ ಒಂದು ದೊಡ್ಡ ಒಂದು ಕಾರಣ ಇದೆ. ಯಾಕಂದರೆ ನಾವು 2024ರಲ್ಲಿ ನಾವು ಈ ಲೋಕವನ್ನು ಬಿಟ್ಟು ಹೋಗಬೇಕಾಯಿತು. ಆದರೆ ಮತ್ತೊಂದು ಆವರ್ತಿ ನಮಗೆ ದೇವರು ಆ ಒಂದು ಹೊಸ ವರ್ಷವನ್ನು 2025 ವಿಷಯನ ಕೊಟ್ಟಿದ್ದಾನೆ ಎಂಬುದಾಗಿ ನೋಡುವಾಗ ದೇವ್ರ ಮಕ್ಕಳೇ, ಅದಕ್ಕೆ ಕಾರಣ ಕರ್ತನಾದಂಥ ಯೇಸು ಕ್ರಿಸ್ತರಾಗಿದ್ದಾರೆ. ಯೇಸು ಕ್ರಿಸ್ತರು ತಂದೆಯ ಬಲಪಾಸದಲ್ಲಿ ಪ್ರಾರ್ಥನೆ ಮಾಡಿದ ಕಾರಣ, ಒಂದು ವೇಳೆ ನಾವು 2024ರಲ್ಲಿ ಒಂದು ವೇಳೆ ಫಲ ಕೊಡಲಿಲ್ಲ ಅಂದರೆ ಅಟ್ಲೀಸ್ಟ್ 2025 ಫಲ ಕೊಡಲಿ ಎಂಬುದಾಗಿ ನಮಗೆ ಮತ್ತೊಂದು ವರ್ಷವನ್ನು ದೇವರು ನಮಗೆ ದಯಪಾಲಿಸಿದ್ದಾರೆ. ಇಲ್ಲಿ ನೋಡುವಾಗ ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 6ರಿಂದ 9ನೇ ವಚನ ಓದುವಾಗ ಇಲ್ಲಿ ಆಮೇಲೆ ಆತನೊಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಟ್ಟಿಸಿದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟದ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದ ಈ ಅಂಜೂರದ ಗಿಡದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೀನಿ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಇಲ್ಲಿ ನೋಡುವಾಗ ದೇವ್ರ ಮಕ್ಕಳೇ, ಒಬ್ಬ ಮಾಲೀಕರನ್ನು ನೋಡ್ತಾ ಇದ್ದೀವಿ, ಒಂದು ಯಜಮಾನನ ನೋಡ್ತಾ ಇದ್ದೀವಿ. ಆ ಯಜಮಾನ ಯಾರೇ ನೋಡುವಾಗ
ನಮ್ಮನ್ನು ಉಂಟು ಮಾಡಿದ ಸೃಷ್ಟಿಕರ್ತನು ತಂದೆಯಾದ ನಮ್ಮೆಲ್ಲರನ್ನ ಜಗತ್ತಲ್ಲಿರುವ ಎಲ್ಲ ಜೀವರಾಶಿಗಳನ್ನು ಪ್ರತಿ ಮಾನವನ ಉಂಟು ಮಾಡಿದಂಥ ಈ ಒಂದು ತಂದೆಯಾದ ದೇವರಾಗಿದ್ದಾರೆ. ಮತ್ತು ಎರಡದಾಗಿ ನೋಡುವಾಗ ಇಲ್ಲಿ ತೋಟಗಾರನ ಯಾರೇ ನೋಡುವಾಗ ಯೇಸು ಕ್ರಿಸ್ತರಾಗಿದ್ದಾರೆ. ಯೇಸು ಕ್ರಿಸ್ತರಾಗಿದ್ದಾರೆ. ಅರ್ಥ ಮಾಡ್ಕೊಳ್ಳಿದ್ರೆ ಇಲ್ಲಿ ದೇವರು ನಮ್ಮನ್ನು ಉಂಟು ಮಾಡಿ ಈ ಭೂಮಿಯಲ್ಲಿ ಕಳಿಸಿದ್ದಾನೆ. ಮತ್ತು ಯೇಸು ಕ್ರಿಸ್ತನ ಮೂಲಕವಾಗಿ ಇವತ್ತು ಜಗತ್ತಿನಲ್ಲಿ ಎಲ್ಲರೂ ಸಹ ಆ ಫಲ ಕೊಡಬೇಕೆಂಬುದಾಗಿ ತಂದೆಯಾದ ದೇವರು ಬಯಸ್ತಾನೆ. ದೇವ್ರ ಮಕ್ಕಳಲ್ಲಿ ನೋಡುವಾಗ ದೇವರು ಮತ್ತು ಒಂದು ಹೂಡಿಕೆ. ಇಲ್ಲಿ ಈ ಒಂದು ಯಜಮಾನನ ಒಂದು ಕೆಲಸ ಏನಪ್ಪ ಅಂದರೆ ಅವನು ಆ ಹಣ್ಣನ್ನು ಅಂಜೂರದ ಗಿಡವನ್ನು ಇಟ್ಟಿದ್ದಾನೆ. ಅನೇಕ ಸಮಯದಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಈ ಸಾಮ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಅಂಜೂರ ಗಿಡ ನೋಡೋಕೆ ಒಂದು ಮರ ನೋಡೋಕೆ ಅದನ್ನು ಹೋಲಿಸಿದ್ರೆ ಅಂದರೆ ಮರ ಮನುಷ್ಯರು ನಮ್ಮನ್ನು ಎತ್ತಂತ ಆ ದೇವರು ನಮ್ಮಿಂದ ಒಂದು ಫಲವನ್ನು ಬಯಸ್ತಾನೆ. ನೋಡಿ, ಒಬ್ಬ ರೈತನು ಒಂದು ತೋಟದಲ್ಲಿ ಒಂದು ಮರವನ್ನು ಹಾಕಬೇಕು, ಒಂದು ಗಿಡಗಳನ್ನ ಫಸಲನ್ನು ಹಾಕಬೇಕಾದ್ರೆ ಪ್ರಾಮುಖ್ಯವಾಗಿ ಏನಂದರೆ ಅವನಿಗೆ ಸಮಯ ಇರಬೇಕು, ಮತ್ತು ಹಣ ಮತ್ತು ಪ್ರಯತ್ನ. ಈ ಲೋಕದಲ್ಲಿ ನಾವು ನೋಡ್ತೀವಿ, ರೈತರು ಸುಮ್ಮನೆ ಒಂದು ಬೆಳೆ ಹಾಕಿದಾಗ ಅದು ಬೆಳೆಯಲ್ಲ. ಅದಕ್ಕೆ ಸಮಯನ ಕೊಡಬೇಕು. ಆ ಒಂದು ಫಸಲನ್ನು ಹಾಕಿದ ನಂತರ ಯಾವಾಗಲೂ ಹೋಗಿ ಅದರ ಜೊತೆ ಹೇಳಬೇಕು, ಅಲ್ಲಿ ಅವನು ಸಮಯನ ಕಳೀತಾ ಇರಬೇಕು. ನೀರು ಬಿಟ್ಟಿದ್ದಾನ, ಗೊಬ್ಬರ ಹಾಕಿದಾನ ಎಂಬುದಾಗಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆ ಒಂದು ಆದಾಯ ಮಾಡಬೇಕಂದ್ರೆ, ಲಾಭ ಮಾಡಬೇಕಂದ್ರೆ ಮುಖ್ಯವಾಗಿ ಹಣ ಇರಬೇಕು. ಹೂಡಿಕೆ ಮಾಡಿದ ನಂತರ ಹಣ ಇರಬೇಕು ಮತ್ತು ಪ್ರಯತ್ನ ಪಡಬೇಕು. ಪ್ರಯತ್ನ ಪಡೆದರೆ ಯಾವುದೂ ಆಗಲ್ಲ. ಮತ್ತು ನಿರೀಕ್ಷೆ, ಆ ಒಂದು ರೈತನಲ್ಲಿ ಒಂದು ನಿರೀಕ್ಷೆ ಏನಂದರೆ ನಾನು ಖಂಡಿತವಾಗಿ ಇದರಲ್ಲಿ ಫಲ ಕೊಡ್ತೀನಿ ಎಂಬುದಾಗಿ. ಆದರೆ ಇಲ್ಲಿ ನೋಡುವಾಗ ಆ ತೋಟಗಾರನ ತನ್ನ ತೋಟದಲ್ಲಿ ಅಂಜೂರದ ಗಿಡವನ್ನು ಇಡಿಸನು, ತರುವಾಯ ಅದರಲ್ಲಿ ಹಣ್ಣುಗಳನ್ನು ಹುಡುಕ್ತಾ ಬರ್ತಾನೆ. ಅಂದರೆ ಗಿಡವನ್ನು ನೆಟ್ಟಿದ ನಂತರ ಆ ಅಂಜೂರದ ಗಿಡ ಹಣ್ಣನ್ನು ಬಿಟ್ಟಿದ ಅಂತ ನೋಡ್ತಿದ್ದಾನೆ. ಆದರೆ ಅವನು ಹುಡುಕ್ತಾ ಬಂದಾಗ ಸುಮಾರು 3 ವರ್ಷಗಳ ಕಾಲ ಹುಡುಕಿದಾನೆ. ಹಣ್ಣು ಸಿಗ್ತಲ್ಲ. 3 ವರ್ಷದಿಂದ ಎಷ್ಟೋ ಗೊಬ್ಬರವನ್ನು ಹಾಕಿದ್ದಾನೆ, ಏನೇನೋ ಮಾಡಿದ್ದಾನೆ. ಆದರೂ ಸಹ ಅದು ಹಣ್ಣು ಫಲ ಕೊಟ್ಟಿಲ್ಲ. ಇಲ್ಲಿ ಸಮಸ್ಯೆ ಏನಿದೆ? ಇಲ್ಲಿ ಸಮಸ್ಯೆ ಏನಕ್ಕೆ ಫಲ ಕೊಟ್ಟಿಲ್ಲ? ಈ ಅಂಜೂರದ ಮರ ಏನಕ್ಕೆ ಫಲ ಕೊಟ್ಟಿಲ್ಲ? ಸಮಸ್ಯೆ ಇರುವುದು ಮಣ್ಣಿನ ಬದಿಗೆ ಮಣ್ಣಿನಲ್ಲಿ ಸಮಸ್ಯೆ ಇಲ್ಲ, ಬದಲಿಗೆ ಮರದಲ್ಲೇ. ಯಾಕಂದರೆ ಮರವು ಆರೋಗ್ಯಕರವಾಗಿರಲು ಮತ್ತು ಹಣ್ಣುಗಳನ್ನು ಕೊಡುವಂತೆ ಮಾಡಲು ನಾವು ಏನು ಮಾಡಬೇಕು? ಈಗ ಇಲ್ಲಿ ಮಣ್ಣಿನ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಮರದೇ ಪ್ರಾಬ್ಲಮ್. ಅಂದರೆ ಮರ ಮನುಷ್ಯರು ನಾವೆಲ್ಲರೂ ಆಗಿದ್ದೀವಿ. ನಮ್ಮಿಂದ ದೇವರು ಈ ಭೂಮಿ ಮೇಲೆ ಜಗತ್ತು ಹುಟ್ಟಲಾರದ ಮೊದಲು ನಮ್ಮನ್ನು ಆರಿಸಲ್ಪಟ್ಟಿದ್ದಾರೆ. ದೇವ್ರ ಮಕ್ಕಳೇ, ಆರಿಸಲ್ಪಟ್ಟು ಈ ದಿನ ಈ ಭೂಮಿ ಮೇಲೆ ನಮ್ಮನ್ನು ಕಳಿಸಿದ್ದಾರೆ, ದೇಹವನ್ನು ಕೊಟ್ಟು. ಏನಂದರೆ ನಾವೆಲ್ಲರೂ ಸಹ ಫಲ ಕೊಡಬೇಕು ಎಂಬುದಾಗ್ತದೆ. ಅಂದರೆ ಕ್ರಿಸ್ತನಾದಂಥ ಯೇಸು ಕ್ರಿಸ್ತನ ನಂಬಿಕೊಂಡು ಕರ್ತನ ಮೂಲಕ ಅನೇಕ ವಾಕ್ಯಗಳನ್ನು ಕಲಿತುಕೊಂಡು ಅನೇಕರಿಗೆ ಸುವಾರ್ತೆ ಸಾರಬೇಕು, ನಾವು ಫಲ ಕೊಡಬೇಕಂತ ದೇವರು ನಮ್ಮನ್ನು ಈ ಭೂಮಿಯಲ್ಲಿ ಆರಿಸಿ ಬಿಟ್ಟಿದ್ದಾನೆ. ಆದರೆ ಇವತ್ತು ಮನುಷ್ಯ ಏನು ಮಾಡ್ತಿದ್ದಾನೆ ಅಂದರೆ ಅವನು ಹೆಚ್ಚಿನಾಗಿ ಫಲವನ್ನು ಕೊಡ್ತಾ ಇಲ್ಲ. ಇಲ್ಲಿ ಈ ಒಂದು ದ್ರಾಕ್ಷಿ ತೋಟದ ಯಜಮಾನನು ಆ ಹಣ್ಣನ್ನು ಹುಡುಕದ ಬರ್ತಾಯಿದ್ದಾನೆ. ನೋಡುವಾಗ ಅಲ್ಲಿ ಹಣ್ಣು ಸಿಕ್ಕಲಿಲ್ಲ. ಕೊನೆಗೆ ಆ ತೋಟಗಾರನ ಕರೆದು ಹೇಳ್ತಾನೆ, ನಾನು 3 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಇಲ್ಲಿ ಹಣ್ಣು ಕಾಣಿಸ್ತಲ್ಲ, ಅದರಿಂದ ಇದನ್ನು ಕಡಿದು ಏನು ಮಾಡೋದು, ಹೊರಗೆ ಹಾಕು ಅಂತ ಹೇಳಿದ್ರೆ, ಹೊರಗೆ ಹಾಕು. ಒಂದು ವೇಳೆ 2024ರಲ್ಲಿ ನಾವು ಫಲ ಕೊಟ್ಟಿಲ್ವೇನೋ, ಯಾರಿಗೂ ಸುವಾರ್ತೆ ಸಾರಿಲ್ವೇನೋ, ಅಥವಾ ಯಾವುದೇ ರೀತಿಯಲ್ಲಿ ದೇವರಿಗೆ ಪ್ರಯೋಜನವಾಗಿ ಜೀವಿಸಿಲ್ವೇನೋ, ಅದು ಇವತ್ತು 2025ನೇ ವಿಷಯ ಮುಟ್ಟಿದೆ ಅಂದರೆ ಅದರ ಕಾರಣ ತೋಟಗಾರನಾದಂಥ ಯೇಸು ಕ್ರಿಸ್ತನ. ಒಂದು ವೇಳೆ ಯೇಸು ಕ್ರಿಸ್ತನ ತಂದೆ ಹತ್ರ ಬೇಡಿಕೊಂಡಿರ್ಬೇಕು, ನನ್ನ ಮಕ್ಕಳಿಗೆ ಇನ್ನೊಂದು ವರ್ಷ ಚಾನ್ಸ್ ಕೊಡು ದೇವರೇ. ಆ ದಿನದಲ್ಲಿ ಅವರು ಫಲವನ್ನು ಕೊಡ್ತಾರೆ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡೋದ್ರ ಮೂಲಕವಾಗಿ ನಮಗೆ ಮತ್ತೊಂದು ಅವ್ರನ್ನ ದೇವರು ದಯಪಾಲಿಸಿದ್ದಾರೆ. ಇಲ್ಲಿ ನೋಡುವಾಗ ಅದನ್ನು ಹುಡುಕುತ್ತಾ ಬರುವ ಫಲ ಕೊಟ್ಟಿಲ್ಲ.
ಇದನ್ನು ಕಡಿದು ಬಿಸಕ್ಕಾದಾಗ ಆ ತೋಟಗಾರ ಮಾಡಿದ್ರೆ ನನಗೆ ಇನ್ನೊಂದು ವರ್ಷ ಚಾನ್ಸ್ ಕೊಡು, ಇನ್ನೊಂದು ವರ್ಷ ಚಾನ್ಸ್ ಕೊಡು. ಅಷ್ಟರಲ್ಲಿ ಏನು ಮಾಡೀನಿ, ಆ ಮರವನ್ನು ಏನು ಮಾಡಿ ನಾನು ಚೆನ್ನಾಗಿ ಅಗೆದು ಗೊಬ್ಬರ ಹಾಕ್ತೀನಿ. ಒಂದು ವೇಳೆ ಅದು ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲಾಂದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಇಲ್ಲಿ ಮರವು ನಮ್ಮ ಜೀವನದ ಯಾವ ರೀತಿ ಫಲವನ್ನು ಕೊಡಬೇಕೆಂದು ದೇವರು ನಿಲ್ಲಿಸ್ತಾನೆ. ಅಂದರೆ ನಾನು ನೀನು ಯಾವ ರೀತಿ ಫಲವನ್ನು ಕೊಡಬೇಕೆಂಬುದಾಗಿ ದೇವರು ನಿಲ್ಲಿಸ್ತಾನೆ. ಒಂದು ಫಲವನ್ನು ಕೊಡಬೇಕಂದ್ರೆ ನೋಡಿ, ಒಂದು ಮರದ ಒಂದು ಕೊಂಬೆ ಅದು ಫಲ ಕೊಡಬೇಕಂದ್ರೆ ಮರಕ್ಕೆ ಅಂಟಿಕೊಂಡಿರ್ಬೇಕು. ಮರಕ್ಕೆ ಅಂಟಿಕೊಂಡಿರ್ಬೇಕು, ಆವಾಗಲೇ ಮಾತ್ರ ಆ ಒಂದು ಕೊಂಬೆ ಫಲ ಕೊಡಲಿಕ್ಕೆ ಸಾಧ್ಯ. ಇಲ್ಲಿ ದೇವರು ನಮಗೆ ಯಾವ ರೀತಿ ಫಲ ಕೊಡಬೇಕೆಂಬುದನ್ನು ನಿರೀಕ್ಷೆ ಮಾಡೋಗಪ್ರೆ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ ಅಲ್ಲಿ ನೋಡ್ತೀವಿ. 1ರಿಂದ ನಾವು ನೋಡುವಾಗ ಕೆಲವು ವಾಕ್ಯಗಳನ್ನ, ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 1ರಿಂದ ಕೆಲವು ವಾಕ್ಯಗಳನ್ನು ನೋಡೋಣ. ನಾನೇ ನಿಜವಾದ ದ್ರಾಕ್ಷಿಬಳ್ಳಿ, ನನ್ನ ತಂದೆ ತೋಟಗಾರರು, ನನ್ನಲ್ಲಿದ್ದು ಫಲ ಕೊಡುವವರು ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧ ಮಾಡುತ್ತದೆ. ನಾನು ನಿಮಗೆ ಹೇಳಿದ ವಾಕ್ಯವು ದೆಸೆಯಿಂದ ಈಗ ಶುದ್ಧವಾಗಿರ್ರಿ. ನೀವು ನನ್ನಲ್ಲಿ ನೆಲೆಗೊಂಡಿದ್ದು ನಾನು ನಿಮ್ಮಲ್ಲಿ ನೆಲೆಗೊಂಡಿರುವನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಳ್ಳದಿದ್ದರೆ ಹೀಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆ ನೀವು ನನ್ನಲ್ಲಿ ನೆಲೆಗೊಳ್ಳದಿದ್ದರೆ ಫಲ ಕೊಡಲಾರದೆ. ಇಲ್ಲಿ ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆಯು ತೋಟಗಾರನು. ನೋಡಿ, ಇಲ್ಲಿ ಏನೊಂದು ಮಾತು ನೋಡಿ, ನನ್ನಲ್ಲಿ ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ನೋಡಿ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ತೆಗೆದಾಕ್ತೀನಿ. ಈಗ ನೋಡಿ, ನಮ್ಮ ಮನೆಗಳಲ್ಲಿ ಯಾರಾದರೂ ಸಹ ಸೋಂಬೇರಿಗಳಾಗಿದ್ದರೆ ಅವ್ರು ಯಾವುದೇ ರೀತಿ ಪ್ರಯೋಜನ ಇಲ್ಲಾಂದರೆ ನಾವು ಏನು ಮಾಡ್ತೀವಿ, ಅವ್ರ ಕುರಿತು ನಾವು ಜಾಸ್ತಿ ಚಿಂತೆ ಮಾಡಲ್ಲ. ಅವನ್ನ ಒಪ್ಪಿಸಿ ಯಾವ ಕೆಲಸನ ನಾವು ಮಾಡಲ್ಲ, ಯಾಕಂದರೆ ಅವನು ಸೋಂಬೇರಿ, ಪ್ರಯೋಜನ ಇಲ್ಲ, ಕೆಲಸಕ್ಕೆ ಬಾರದಂಥವನು. ಅದರಿಂದ ನಾವು ಅವನ ಮೇಲೆ ಡಿಪೆಂಡ್ ಆಗಲ್ಲ. ಅವನ ಬಗ್ಗೆ ನಾವು ಯಾವುದೇ ರೀತಿ ಕೇರ್ ಮಾಡಲ್ಲ. ಅದೇ ರೀತಿ ಇಲ್ಲಿ ದೇವರು ಹೇಳ್ತಾನೆ, ಒಂದು ವೇಳೆ ಫಲ ಕೊಡೋದು ಮರ ನೋಡ್ರೆ ಇಲ್ಲಿ ದೇವರು ಹೋಲಿಸಿದ್ರೆ ಮನುಷ್ಯರನ್ನ ನೋಡಿ ಹೇಳ್ತಾರೆ, ನನ್ನಲ್ಲಿ ಇಟ್ಕೊಂಡು ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ನಾನು ತೆಗೆದುಹಾಕಿ, ಫಲ ಕೊಡದ ಪ್ರತಿಯೊಂದು ಕೊಂಬೆಯನ್ನು ಯಾರು ದೇವರಿಗೆ ಪ್ರಯೋಜನವಾಗಿ ಜೀವಿಸಿದವೋ ದೇವರು ಈ ಲೋಕದಿಂದ ಅವನ್ನ ಬೇರ್ಪಡಿಸ್ತಾನೆ. ಒಂದು ವೇಳೆ ನೀನು ಫಲ ಕೊಡ್ತಾ ಇದ್ರೆ ದೇವರು ಏನು ಮಾಡಿದ್ರೆ ಇನ್ನೂ ಹೆಚ್ಚಾಗಿ ಫಲ ಕೊಡೋ ರೀತಿ ಮಾಡ್ತಾರೆ, ಹೆಚ್ಚಾಗಿ ಫಲ ಕೊಡುವ ರೀತಿಯಲ್ಲಿ ಮಾಡ್ತಾನೆ. ಈಗ ನೋಡಿ, ನಾವು ಒಂದು ಮರವನ್ನು ಹಾಕಿರ್ತೀವಿ, ಆ ಮರವು ಒಂದು ವೇಳೆ ಫಲ ಕೊಡಲಿಲ್ಲ ಅಂದರೆ ಎಷ್ಟೋ ವರ್ಷಗಳ ಬೆಳೆಸ್ತಿರ್ತೀವಿ, ಅದನ್ನೇನು ಮಾಡ್ತೀವಿ, ಮನೆಯಿಂದ ತುಂಬ ತೊಂದರೆ ಆಗ್ತದೆ ಈ ಒಂದು ಮರದಿಂದ ಅಂತ ಹೇಳಿ ಆ ಮರವನ್ನು ಬುಡು ಸಹಿತ ಕಿತ್ತ ಕೊಡ್ತೀವಿ. ಒಂದು ವೇಳೆ ಅದು ತುಂಬ ವರ್ಷ ಒಳ್ಳೊಳ್ಳೆ ಫಲ ಕೊಡ್ತಾ ಇದ್ರೆ ನಮ್ಗೆ ಏನು ಮಾಡ್ತೀವಿ, ಅದಕ್ಕೆ ತುಂಬ ಗೊಬ್ಬರವನ್ನು ಹಾಕಿ ಅದನ್ನು ಯಾವ ರೀತಿ ನಾವು ಪೋಷಿಸ್ತಾ ಇರ್ತೀವಿ, ಮೊದಲು ಇನ್ನೂ ಹೆಚ್ಚಾಗಿ ಏನಾದರೂ ಫಲ ಕೊಡೋ ರೀತಿ ನಾವು ಮಾಡ್ತೀವಿ. ಅದಕ್ಕೆ ದೇವರೇ ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವಾಗೆ ನಾನು ಅದನ್ನು ಶುದ್ಧಿ ಮಾಡ್ತೀನಿ. ನಾನು ನಿಮ್ಗೆ ಹೇಳಿದೆ ಅಂದರೆ ವಾಕ್ಯದ ದಸೆಯಿಂದ ಈಗ ಶುದ್ಧರಾಗಿದ್ದೀರಿ, ನೀವು ನನ್ನಲ್ಲಿ ನೆಲೆಗೊಳ್ಳದಿದ್ದೀರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವನು. ಈಗ ನಾವು ಫಲ ಕೊಡಬೇಕಂತ ದೇವರು ಇದನ್ನು ನೋಡ್ತಾ ಇದ್ದಾರೆ, ಪ್ರತಿಯೊಂದು ಹೆಚ್ಚು ಫಲ ಕೊಡ್ಬೇಕಂತ ನೋಡಿ. ಫಲ ಕೊಡುವಂಥದ್ದು, ಫಲ ಕೊಡದಿರುವಂಥದ್ದು, ಹೆಚ್ಚು ಫಲ ಕೊಡುವಂಥದ್ದು. ಇಲ್ಲಿ ಫಲ ಕೊಡುವಂಥದ್ದು ಮತ್ತು ಫಲ ಕೊಡದಿರುವಂಥದ್ದು ಮತ್ತು ಹೆಚ್ಚು ಫಲ ಕೊಡುವಂಥದ್ದು. ನಾವು ಹೆಚ್ಚು ಫಲವನ್ನು ಕೊಡಬೇಕಾದ್ರೆ ಏನು ಪ್ರಾಮುಖ್ಯವಾಗಿ ಇಲ್ಲಿ ಫಲವನ್ನು ಕೊಡಬೇಕು. ನಾವು ದೇವರನ್ನು ನಂಬಿದ ನಂತರ ದೇವರಿಗೆ ಇಷ್ಟವುಳ್ಳಂಥ ಫಲವನ್ನು ಕೊಡ, ಅದು ಫಲ ಅಂದರೆ ಏನಪ್ಪ, ಆತ್ಮನ ಫಲಗಳು. ನೋಡಿ, ಆ ಫಲಗಳು ನೋಡಪ್ರೆ ಗಲಾತ್ಯ ಪುಸ್ತಕ 5ನೇ ಅಧ್ಯಾಯ 22ರಿಂದ ಓದಿಕೊಳ್ಳಪ್ರೆ. ಗಲಾತ್ಯ ದೇವರಿಗೆ ಬರೆದ ಪುಸ್ತಕ 5ನೇ, ದೇವರು ನಮಗೆ ಯಾವ ಒಂದು ಫಲವನ್ನು ನಿರೀಕ್ಷಿಸ್ತಾರೆ ಗೊತ್ತಪ್ರೆ. ಗಲಾತ್ಯ ಬರೆದ ಪುಸ್ತಕಕ್ಕೆ 5ನೇ ಅಧ್ಯಾಯ 22ನೇ ವಚನವನ್ನು ದಯಮಾಡಿ ಓದಿಕೊಳ್ಳೋಣ. ಆದರೆ ದೇವರ ಪ್ರೀತಿಯಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಹೃದಯತ್ವ, ಕ್ಷಮೆದಮೆ ಇಂಥವುಗಳೇ. ನೋಡಿ ಇಲ್ಲಿ ದೇವರ ಆತ್ಮನಿಂದ ಉಂಟಾಗುವ ಫಲಗಳೆಂದರೆ ಯಾವಾಗ ನಾವು ದೇವರಲ್ಲಿರ್ತೀವಿ, ಯೇಸು ಕ್ರಿಸ್ತನ ವಾಕ್ಯದಲ್ಲಿರ್ತೀವಿ, ಆಗ ದೇವರ ಆತ್ಮ ನಮ್ಮೊಳಗಿರ್ತಾನೆ.
ದೇವರಾತ್ಮನು ನಾವು ಫಲಗಳನ್ನು ಕೊಡ್ತಾರೆ. ಏನಪ್ಪ ಅಂದರೆ ಪ್ರೀತಿ. ನೋಡಿ, ನಾವು ಎಷ್ಟು ಚೆನ್ನಾಗಿ ಪ್ರಸಂಗ ಮಾಡ್ಬೋದು, ಎಷ್ಟೇ ಚೆನ್ನಾಗಿ ಈ ಲೋಕದ ಕೆಲಸಗಳನ್ನು ಮಾಡ್ಬೋದು, ಎಷ್ಟೇ ಚೆನ್ನಾಗಿ ಹಾಡುಗಳನ್ನ ಆಡ್ಬೋದು, ಆದರೆ ಪ್ರೀತಿ ಇಲ್ಲಂದ್ರೆ ಅದು ವ್ಯರ್ಥ ಅಂತ ಬೈಬಲ್ ಹೇಳ್ತದೆ. ನಾವು ಪ್ರೀತಿಸಬೇಕಂದ್ರೆ ಯೇಸು ಕ್ರಿಸ್ತರು ನೋಡಿ ಯಾವಾಗಲೂ ಸಹ ದೇವರ ಮಕ್ಕಳನ್ನು ಈ ಲೋಕದಲ್ಲಿ ಪ್ರೀತಿಸ್ತಾ ಇರ್ತಾರೆ. ವ್ಯಭಿಚಾರಿಗಳನ್ನು, ಕುಷ್ಠರೋಗಿಗಳನ್ನು, ಯಾರೇ ಬಂದರೂ ಸಹ ಯೇಸು ಕ್ರಿಸ್ತರು ತುಂಬ ಪ್ರೀತಿಸ್ತಾ ಇರ್ತಾರೆ. ತಂದೆಗೆ ಫಲವನ್ನು ಕೊಡ್ತಾ ಇದ್ರು, ತುಂಬನೇ ಪ್ರೀತಿಸ್ತಾ ಇರ್ತಾರೆ. ಅದನ್ನು ಎಷ್ಟು ಶತಪುರುಷನಾದರೂ ಸಹ ಆತನ ಮೂಲಕ ಈ ಲೋಕವನ್ನು ಉಂಟು ಮಾಡಿದರೂ ಸಹ ಯೇಸು ಕ್ರಿಸ್ತನಿಗೆ ಎಂತಹ ಪ್ರೀತಿ ಅಂದರೆ ಮನುಷ್ಯರ ಮೇಲೆ ಅಷ್ಟು ಪ್ರೀತಿ. ಕೆಲವು ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಹುಡುಕೊಂಡು ಹೋಗ್ತಾ ಇರುತ್ತೆ ಕೆಲವು ಜನರನ್ನ. ಅದನ್ನು ಪ್ರೀತಿಸೋದ್ರಿಂದ ದೇವ್ರ ಮಗಳ ಪ್ರೀತಿ ಎಂಬ ಫಲವನ್ನು ಕೊಡಬೇಕಂತ ದೇವರು ನಮ್ಮಿಂದ ಬಯಸ್ತಾರೆ. ಎರಡನೇದಾಗಿ ಸಂತೋಷ. ಯಾವ ವಿಷಯದಲ್ಲಿ? ಈ ಲೋಕದ ಮೋಜುಗಳಲ್ಲಿ, ಮದುವೆಗಳಲ್ಲಿ, ಆರಂಭಗಳಲ್ಲಿ, ಯಾವುದೋ ಒಂದು ಮನೆ ಕಟ್ಟದಲ್ಲಿ ಸಂತೋಷನ, ದೇವರ ವಿಷಯದಲ್ಲಿ ಸಂತೋಷ ಕೊಡಬೇಕು ನಾವು. ಯಾಕಂದ್ರೆ ಬೈಬಲ್ ಹೇಳ್ತದೆ, ಯಾರ ಹೆಸರು ಜೀವವಾದ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೋ ಅವನಿಗೆ ಒಂದು ಸಂತೋಷ ಆಗ್ತದೆ. ಆಗ ನೀವು ಸಂತೋಷ ಪಟ್ಟಿರಿ ಅಂತ ಹೇಳ್ತಾರೆ. ಇವತ್ತು ಒಂದು ವೇಳೆ ನಿನ್ನಲ್ಲಿ ಏನಿಲ್ಲದೆ ಹೋಗ್ಬೋದು ಒಂದು ದೇವರ ಮೇಲೆ ಒಂದು ನಿರೀಕ್ಷೆ ಇದೆಯಲ್ಲ ನಾನು ಮರಣಿಸಿದ ನಂತರ ಹೌದು ನಾನು ಪರದೇಶಿಗೆ ಹೋಗ್ತೀನಿ, ಕ್ರಿಸ್ತನ ಎರಡನೇ ಬಡದಲ್ಲಿ ನಾನು ನೀತಿವಂತರ ಜೊತೆಗೆ ನಾನು ಶಾಶ್ವತ ಒಂದು ಪರಲೋಕ ಹೋಗ್ತೀನಿ ಅಂದಿಲ್ಲ, ಅದು ಒಂದು ನಿರೀಕ್ಷೆ ನಿನಗೆ ಸಂತೋಷ ಯಾವುದು ಈ ಒಂದು ಲೋಕದಲ್ಲಿ ನನಗೆ ಮನೆಯನ್ನು ಕಟ್ಟಿದೆ, ಮೊಬೈಲ್ನ ತಗೊಂಡೆ, ಈ ಸಂತೋಷವನ್ನು ದೇವ್ರ ಕಡೆ ಆತ್ಮಿಕವಾದ ಸಂತೋಷ. ಸ್ಟೇಪನಿಗೆ ಎಷ್ಟು ಜನ ಹೊಡಿತಾದ್ರೂ ಸಹ ಆದನ್ನು ಸ್ನೇಪನ್ ಹೇಳ್ತಾನೆ, ತಂದೆಯವ್ರನ್ನ ಕ್ಷಮಿಸು, ಯೇಸುವ್ರನ್ನ ಕ್ಷಮಿಸು. ಅವ್ರು ಏನು ಮಾಡ್ತಾನೆ ಹರಿಯರು. ಯಾಕಂದ್ರೆ ನನ್ಗೆ ಗೊತ್ತು, ನಾನು ಈ ಲೋಕವನ್ನು ಬಿಟ್ಟು ಹೋದ ನಂತರ ನಾನು ನೀತಿವಂತರ ಬಳಿಗೆ ಹೋಗ್ತೀನಿ, ನಾನು ಒಂದು ದಿನ ಫಲವನ್ನು ಕೊಡ್ತೀನಿ, ನನಗೆ ಫಲವನ್ನು ದೇವರು ಬಹುಮಾನವನ್ನು ಕೊಡೋದ್ರಿಂದ ಆ ಒಂದು ಸ್ಟೇಪನ್ನಿಗೆ ಗೊತ್ತಿದ್ದು ಅದರಿಂದ ನಾವು ಯಾವಾಗಲೂ ಆತ್ಮಿಕ ವಿಷಯದಲ್ಲಿ ಸಂತೋಷ ಪಡಬೇಕು. ದೇವರು ನಮ್ಮಿಂದ ಅದನ್ನು ಬಯಸ್ತಾನೆ. ಅಯ್ಯೋ ನಾನು ಸೋತು ಹೋದ್ನಲ್ಲ, ನಾನು ಕಷ್ಟ ಬಂದ್ಬಿಡ್ತಲ್ಲ, ಈ ರೀತಿಯಾಗಿ ನಾವು ದುಃಖ ಪಡೋದು ಬೇಡ. ಮತ್ತು ಮೂರನಾಗಿ ಹೇಳ್ತದೆ ದೇವ್ರ ವಾಕ್ಯ, ಸಮಾಧಾನ. ಇವತ್ತು ಎಷ್ಟು ಜನರು ಸಮಾಧಾನವಾಗಿದ್ದೀವಿ, ನಾವು ದೇವರ ವಾಕ್ಯಗಳನ್ನು ಕೇಳ್ತಾ ಇದ್ದೀವಿ, ಪ್ರತಿನಿತ್ಯ ಬರ್ತಾ ಇದ್ದೀವಿ, ನಮ್ಮ ಜೀವಿತದಲ್ಲಿ ಸಮಾಧಾನ ಕಾಣ್ತದ? ನಾವು ಯಾವಾಗಲೂ ಸಹ ಸಮಾಧಾನವಾಗಿರೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಿನಗೆ ಯಾವಾಗ ಸಮಾಧಾನ ಬರ್ತದೆ ನೀನು ದೇವರ ಅನುಮತಿಯಲ್ಲಿ ಜೀವಿಸುವಾಗ ನೀನು ದೇವರೊಟ್ಟಿಗೆ ಕಾಲವನ್ನು ಕಳೆಯುವಾಗ, ಪ್ರಾರ್ಥಿಸುವಾಗ, ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವಾಗ, ಮತ್ತು ಎಲ್ಲರೂ ಸೇರಿ ಕೂಡಿ ಪ್ರಾರ್ಥಿಸುವಾಗ, ಮತ್ತು ದೇವರ ವಾಕ್ಯಗಳನ್ನು ದಿನನಿತ್ಯ ನಾವು ಕೇಳುವಾಗ ನಮ್ಮಲ್ಲಿ ಯಾವುದೋ ಒಂದು ಆತ್ಮಿಕವಾದ ಸಮಾಧಾನ ನಮ್ಮಲ್ಲಿ ಬರ್ತದೆ. ಈ ಲೋಕದ ಜನರಾಗಿ ನಾವು ಸಮಾಧಾನವನ್ನು ಕೆಡಿಸುವುದಿಲ್ಲ. ಅದರಿಂದ ದೇವರೇ ಒಂದು ಸಮಾಧಾನ ಮತ್ತು ದೀರ್ಘ ಶಾಂತಿ. ನಾವು ದುಡುಕಬಾರದು ಯಾವುದೇ ವಿಷಯದಲ್ಲಿ ನಾವು ದುಡುಕಬಾರದು, ದೀರ್ಘ ಶಾಂತಿಯಿಂದ ಇರಬೇಕು. ದೇವರು ಇವತ್ತೆಲ್ಲ ನಾಳೆ ನಾನು ಉಪಯೋಗಿಸ್ತಾನೆ, ಇವತ್ತೆಲ್ಲ ನಾಳೆ ನನಗೆ ಕೊಡ್ತಾನೆ ದೇವರು. ನಾವು ಯಾವಾಗಲೂ ಸಹ ಗಲಿಬಿಲಿ ಆಗಬಾರ್ದು. ಅದಕ್ಕೆ ದೇವರು ಹೇಳ್ತಾನೆ ಆತ್ಮನ ಫಲಗಳು, ಆತ್ಮನ ಫಲಗಳು. ಮತ್ತು ಇನ್ನೊಂದ್ರೆ ದಯೆ, ನಮ್ಮಲ್ಲಿ ದಯೆ ಅನ್ನೋದು ಇರಬೇಕು. ದೇವರ ಮಕ್ಕಳಲ್ಲಿ ಒಂದು ಕನಿಕರ ಅನ್ನೋದು ನಮ್ಮಲ್ಲಿ ಇರಬೇಕು. ಅದು ಉಪಕಾರ ಮಾಡುವಂಥದ್ದಾಗಬೇಕು. ಅಂದರೆ ಉಪಕಾರ ಅಂದರೆ ನಾವು ಯಾರೋ ನಮಗೆ ಕೊಡೋದ್ರೆ ಉಪಕಾರ ಮಾಡಬೇಕಾ? ಇಲ್ಲ ಎಷ್ಟೋ ಜನರು ಇದ್ದಾರೆ ಅನಾಥರು, ದಿಕ್ಕಿದವರು. ಅಂಥ ವ್ಯಕ್ತಿಗೆ ನೀನು ಕೊಡುವಾಗ ಖಂಡಿತ ನಿನಗೆ ಆಶೀರ್ವಾದ. ಯಾಕಂದ್ರೆ ಅವರು ವಾಪಸ್ ನಿನಗೆ ಕೊಡೋದಿಲ್ಲ. ಆ ರೀತಿ ಉಪಕಾರ ಮಾಡಬೇಕಂತ ದೇವರು ಬಯಸ್ತಾನೆ. ಮತ್ತು ನಂಬಿಕೆ, ಯಾವುದಾಗಿ ನಂಬಿಕೆ ಅನ್ನೋದು ನಮ್ಮ ಜೀವಿತದಲ್ಲಿ ಕೊಂಡೋಗಬಾರ್ದು. ವರ್ಷ ಅದು ಜಾಸ್ತಿ ಆಗಬೇಕು ಹೊರತು ನಂಬಿಕೆ ಅದಕ್ಕೆ ಕಮ್ಮಿ ಕೊಂದಬಾರ್ದು. ಮತ್ತು ಸಾಧುತ್ವ, ನಮ್ಮಲ್ಲಿ ಒಂದು ಸಾಧು ಗುಣ ಇರಬೇಕು. ದುಡುಕಬಾರ್ದು. ಯೇಸು ಕ್ರಿಸ್ತನಲ್ಲಿ ಆ ರೀತಿ ಸಾಧುತ್ವ ಇತ್ತು. ಅದಕ್ಕೆ ದೇವರು ಮೋಸೆ ಅದು ಮನೆಯೆಲ್ಲ ನಂಬಿಕೆಸ್ತನಾಗಿದ್ದಂತೆ. ನಮ್ಮಲ್ಲಿ ಒಂದು ಸಾಧುತ್ವ ಇರಬೇಕು. ಯಾವುದೇ ದುಡುಕಬಾರ್ದು. ಮತ್ತು ಕ್ಷಮೆ, ದಮೆ, ಇವುಗಳೇ ನೋಡಿ ದೇವರು ಆತ್ಮನ ಫಲಗಳು. ಈ ಒಂದು ಫಲಗಳಿದ್ರೆ ನಾವು ದೇವರಿಗೆ ಫಲವನ್ನು ಕೊಡ್ತೇವೆ, ದೇವರಿಗೆ ಪ್ರಯೋಜನವಾಗ್ತೀವಿ, ದೇವರ ಕೆಲಸದಲ್ಲಿ ತೊಡಗಿರ್ತೀವಿ. ಈ ಗುಣಗಳು ನಮ್ಮಲ್ಲಿ ಇಲ್ಲಾಂದ್ರೆ ನಾವು ಫಲ ಕೊಡೋಕ್ಕಾಗೋದಿಲ್ಲ. ಇವನು ಫಲ ಕೊಡ್ತಾಯಿಲ್ಲ ಅಂತ ಯಾಕೆ ನಾವು ಯಾವ ರೀತಿ ನಾವು ತಿಳ್ಕೋಬೋದು. ಸೇವೆ ಫಲ.
ಒಂದು ವೇಳೆ ಫಲ ಕೊಡಲಿಲ್ಲ ಅಂದರೆ ದೇವರು ಏನು ಮಾಡ್ತಾನೆ? ಅವನ ಒಂದು ನಡತೆಯಿಂದ ಬದಲಾಗ್ತಾರೆ, ನಡತೆಯಿಂದಿಲ್ಲ ಬರೀ. ನೋಡಿ, ಮತ್ತಾಯನ ಬರೋ ಸುವಾರ್ತೆ ದೇವ್ರ ಮಕ್ಕಳೇ 7ನೇ ಅಧ್ಯಾಯ 15ನೇ ವಚನದಿಂದ ಓದ್ಕೊಳ್ಳೋಣ. 7ನೇ ಅಧ್ಯಾಯ 15ರಿಂದ ಓದ್ಕೊಳ್ಳೋಣ. ಮತ್ತಾಯನ ಬರೋ ಸುವಾರ್ತೆ 7ನೇ ಅಧ್ಯಾಯ 15ನೇ ವಚನ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡಿದುಕೊಂಡು ಹೋಗುವ ತೋಳಗಳೇ. ಓದಿ 20ನೇ ವಚನ. ಅವರು ಫಲಗಳಿಲ್ಲದ ಅವರನ್ನು ತಿಳಿದುಕೊಳ್ಳುವಿರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು, ಅಂಜೂರ ಹಾಗೆ ಒಳ್ಳೆ ಮರವೆಲ್ಲ ಒಳ್ಳೆಯ ಫಲವನ್ನು ಕೊಡುವುದು, ಉಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಉಳುಕು ಮರವು ಒಳ್ಳೆಯ ಫಲವನ್ನು ಕೊಡಲಾರದು. ಒಳ್ಳೆಯ ಫಲವನ್ನು ಕೊಡ ಎಲ್ಲ ಮರಗಳನ್ನು ಕಡಿದು ಬೆಂಕಿ ಹಾಕುತ್ತಾರೆ. ಹೀಗಾಗಿ ಅದರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳಿರಿ. ನೋಡಿ, ಇಲ್ಲಿ ದೇವರು ಏನು ಹೇಳ್ತಾನೆ ಅಂದರೆ, ನಾವು ಅರ್ಥ ಮಾಡ್ಕೊಳ್ಬೇಕು. ಸುಳ್ಳು ಪ್ರವಾದಿಗಳ ಎಚ್ಚರವಾಗಿರಿ. ಅವರು ಕುರಿವೇಷವನ್ನು ಹಾಕಿಕೊಂಡು ನೋಡುವಾಗ ಅದರ ಸೇವಕಂತನೇ ಇರ್ತಾರೆ. ಎಲ್ಲ ಸೇವಕರ ರೀತಿನೇ ಹಾಕ್ಬಿಟ್ಟು, ಆದರೆ ಒಳಗಡೆ ನೋಡುವ ತೋಳ. ಅದರಿಂದ ದೇವ್ರ ಮಕ್ಕಳೇ, ನಾವು ಏನೇ ಒಂದು ವಾಕ್ಯವನ್ನು ಕೇಳುವಾಗ ನಾವು ಪರೀಕ್ಷಿಸಬೇಕು, ನಾವು ಮರಳಾಗಬಾರ್ದು. ಯಾಕಂದರೆ ಈ ದಿನದಲ್ಲಿ ಪ್ರವಾದನೆ ವರಗಳಾಗಲಿ, ಅದ್ಭುತ ವರಗಳಾಗಲಿ, ಇಂಥ ಒಂದು ಕಾರ್ಯಗಳು ಈ ದಿನಗಳಲ್ಲಿ ಇಲ್ಲ ಪ್ರೆ. ದೇವರವೆಲ್ಲವನ್ನು ನಿಲ್ಲಿಸಿದಾನಂತೆ. ಆದರೂ ಸಹ ಇದೆ ಎಂಬುದಾಗಿ ಇವತ್ತು ಎಲ್ಲ ಬೀದಿಗಳಲ್ಲಿ ಎಲ್ಲ ಪ್ರಪಂಚದಲ್ಲಿ ತುಂಬಿಕೊಂಡಿದೆ ಪ್ರೆ. ಒಟ್ಟಿನಲ್ಲಿ ಏನಂತಂದರೆ, ಒಟ್ಟಿನಲ್ಲಿ ನಾನು ಜೀವನ ಮಾಡಬೇಕಷ್ಟೆ. ಕುರಿ ವೇಷಗಳು, ಅವರ ಮಾತುಗಳು ಭಾಳ ಚಾತುರ್ಯವಾಗಿರ್ತವೆ. ನಾವೊಂದು ವೇಳೆ ಯಾವುದಾದ್ರು ಒಂದು ನಮ್ಮ ಮನೆ ಹತ್ರ ನೋಡ್ರಿ, ಒಂದು ಏನಾದ್ರು ಸೇಲ್ ಮಾಡ್ಕೊಬೋದಾದ್ರೆ ಅವ್ರ ಮಾತು ಹೆಂಗಿರ್ತಂದ್ರೆ ಏನೇನೋ ಮಾಡಿ ಏನು ಮಾಡಿದ್ರೆ ಕೊಟ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟು ಚಾತುರ್ಯವಾಗಿ ಮಾತಾಡ್ತಾರೆ. ಅವರ ಮಾತಿಗೆ ನಾವು ಅದೇ ರೀತಿ ಈ ದಿನಗಳಲ್ಲಿ ದೇವರ ವಾಕ್ಯವನ್ನು ಇಷ್ಟು ಚೆನ್ನಾಗಿ ಪ್ರಸಂಗ ಮಾಡ್ತಿದ್ದಾನಲ್ಲ, ಈ ರೀತಿಯಾಗಿದ್ದಾನಲ್ಲ. ಆದರೆ ಒಳಗಡೆ ಹೋಗುವಾಗ ತೋಳಗಳಲ್ಲಿ ನಿಮ್ಮನ್ನು ಏನು ಮಾಡಿದ್ರೆ ನರಕಕ್ಕೆ ನಡೆಸುವಂಥದ್ದಾಗಿರುತ್ತೆ ಅನೇಕ ಜನರು. ಅದರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು, ಮುದ್ದುಗೂಡುಗಳನ್ನು. ఇప్పుడు ಯಾವ ವ್ಯಕ್ತಿಯನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ, ಆ ವ್ಯಕ್ತಿಗಳನ್ನು ಇವತ್ತು ಜನಗಳು ಫಾಲೋ ಮಾಡ್ತಾರೆ. ದೇವರ ವಾಕ್ಯಗಳನ್ನು ಫಾಲೋ ಮಾಡೋದಿಲ್ಲ. ಇವನು ಹೇಳ್ತಾರೆ ಮಾತು ಸುಳ್ಳ ನಿಜವ ಎಂಬುದಾಗಿ ಇವತ್ತು ಅನೇಕ ವಿಶ್ವಾಸಿಗಳು ಅಬ್ಸರ್ವ್ ಮಾಡೋದಿಲ್ಲ, ಪರೀಕ್ಷೆ ಮಾಡೋದಿಲ್ಲ. ಒಟ್ಟಿನಲ್ಲಿ ಅವನಾಗೆ ನಾನು ಇರಬೇಕು, ಅವರಾಗೆ ನಾನು ಜೀವಿಸ್ಬೇಕು, ಅವ್ರು ಏನು ಹೇಳಿರ್ಕೊಳ್ಳೋಲ್ಲ ಎಂಬುದಾಗಿ ತಿಳ್ಕೊಂಡಿರ್ತಾರೆ. ಆದರೆ ಇಲ್ಲಿ ನೋಡುವಾಗ ಆಲೋಚನೆ ಮಾಡಿರಿ, ಹೌದು, ಕೆಲವು ಮುಳ್ಳು ಗಿಡಗಳು ಒಳ್ಳೆ ಫಲವನ್ನು ಕೊಡೋದಕ್ಕಾಗ್ತದ? ಒಂದು ವೇಳೆ ಫಲವನ್ನು ಕೊಡದಿದ್ರೆ ಏನಾಗ್ತದೆ? ಅಂಥ ಮರವನ್ನು ದೇವ್ರದನ್ನೇ ಕಡಿದು ಬೆಂಕಿಯಲ್ಲಿ ಹಾಕಿ ಅಂತ ಹೇಳಿದ್ರೆ 19 ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಈಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳಿ, ಅಂದರೆ ನರಕಕ್ಕಾಗ್ತಾರೆ. ನಾವು ಸರಿಯಾಗಿ ದೇವರು ನಂಬಿಕೊಂಡು ಫಲವನ್ನು ಕೊಡಲಾದ್ರೆ ಫಲ ಏನು ಫಲ ಕೊಡ್ಬೇಕು? ಒಂದು ವೇಳೆ ನೀನು ದೇವರು ನಂಬಿ ಮನೆ ವೇಳೆ ಒಂದು ಸಭೆಯಲ್ಲಿ ಒಂದು ಕಸ ಗುಡಿಸೋದಲ್ಲ, ಅದು ನಂಬಿಗಸರಾಗಿ ನೀನು ಮಾಡಬೇಕು, ಅದೊಂದು ಫಲ ಕೊಟ್ಟಾಗೆ. ಒಂದು ವೇಳೆ ನಿನ್ನಲ್ಲಿ ಏನೋ ಒಂದು ದೇವರ ಸೇವೆಗೋಸ್ಕರ ನೀನು ಸಹಾಯ ಮಾಡುವ ಅದೊಂದು ಫಲ ಕೊಡುವ ಹಾಗೆ ಇರ್ತದೆ. ಮತ್ತು ಒಳ್ಳೆಯ ಸೇವೆ ಮಾಡೋ ಜೊತೆಲಿ ನೀನು ಸೇರಿಕೊಂಡು ನಿನ್ನ ಕೈಲಿ ಆದಷ್ಟು ಸಹಾಯ ಮಾಡೋದು ಫಲ ಕೊಡ್ರೆ. ಸತ್ಯವೇದವನ್ನು ಓದುವಂಥದ್ದು ಒಂದು ಫಲ, ದೇವ್ರಿಗೆ ಇಷ್ಟ. ಮತ್ತು ಸತ್ಯವೇದ ನಮ್ಮಲ್ಲಿ ಅನೇಕ ಜನರಿಗೆ ಸುವಾರ್ಥ ಸಾರುವಂಥದ್ದು ಒಂದು ಫಲ. ಒಂದು ವೇಳೆ ಏನೂ ಮಾಡದಿದ್ರೆ ನೋಡಿ, ಅಲ್ಲಿ ಆ ಒಂದು ಯಜಮಾನನು ಆ ಒಂದು ಅಂಜೂರದ ಗಿಡದಲ್ಲಿ ಆ ಮಣ್ಣುಗಳನ್ನು ಹುಡುಕ್ತಾ ಇದ್ದಾರೆ. ನಾನು ನೀನು ಅಷ್ಟೇ ಇರ್ತಾರೆ. ನಾವು ಯಾವಾಗಲೂ ಸಹ ಒಳ್ಳೇದನ್ನ ಬಯಸ್ತೀವಿ ಎಲ್ಲ ತವಿಂದ. ನಮ್ಮ ಮಕ್ಕಳು ಒಳ್ಳೇದಾಗಿರ್ಬೇಕು, ನಮ್ಮ ಮಕ್ಕಳು ಮುಂದೆ ಒಂದು ಒಳ್ಳೆ ರೀತಿ ಬೆಳೀಬೇಕು ಅನ್ನೋದು ಬಯಸ್. ಅದೇ ರೀತಿ ತಂದೆಯಾದ ದೇವರು ಈ ಭೂಮಿ ಮೇಲೆ ಕಳಿಸಿ ನಮ್ಮಿಂದ ಫಲವನ್ನು ಎದುರು ನೋಡ್ತಾ ಇದ್ದಾನೆ. ಯಾವ ಫಲವನ್ನು? ಅದಕ್ಕೆ ಯೇಸು ಕ್ರಿಸ್ತನ ಪೇದರನ್ನು ಕರೆದರೆ, ನಿನ್ನ ಮೇಲೆ ನಿನ್ನ ಮನುಷ್ಯನಿಂದ ಬೆಸ್ತನಾಗಿ ಮಾಡ್ತೇನೆ. ಈ ರೀತಿ ಮೀನು ಹಿಡಿದೆ ಅಲ್ವಾ, ಬಾ ನಾನಿದ್ರೆ ನಾನು ನಿನ್ನ ಮನುಷ್ಯನಿಂದ ಬೆಸ್ತನಾಗಿ ಮಾಡ್ತೇನೆ. ಇವತ್ತು ನಿಜವಾಗ್ಲೂ ನಮಗೆಲ್ಲ ಸತ್ಯವೇ ಇದೆ. ಇವತ್ತು ನಾವು ಓದ್ತಾ ಇದ್ದೀವಿ ಅಂದ್ರೆ ಎಷ್ಟೋ ಮಹನೀಯರು
ತಮ್ಮ ಪ್ರಾಣಗಳನ್ನೇ ರಕ್ತಸಾಕ್ಷಿಯಾಗಿ ಸತ್ತಿದ್ದಾರೆ ಪ್ರೇ. ಅವರೆಲ್ಲರೂ ಫಲವನ್ನು ಕೊಡೋದ್ರಿಂದಲೇ ಈ ದಿನ ಸತ್ಯವೇದ ನನ್ನ ಕೈಲಿದೆ. ಇವತ್ತು ನಾವು ಓದ್ತಾ ಇದ್ದೀವಿ. ಇವತ್ತು ಪ್ರಪಂಚದಲ್ಲಿ ಬೈಬಲ್ ಇದೆ ಪ್ರೇ. ಯಾಕೆ ದೇವರು ಮೊದಲು ಆ ಒಂದು ಬೈಬಲ್ ನಮ್ಮ ಕೈಲಿ ಸೇರಿಸಿದ್ರೆ ಪ್ರೇ, ಅದನ್ನು ಓದಿ ನಾವು ಫಲ ಕೊಡಬೇಕು. ಅದನ್ನು ಚೆನ್ನಾಗಿ ಓದಿ ಜ್ಞಾನವನ್ನು ತಿಳ್ಕೊಂಡು ನಾವು ಫಲ ಕೊಡಬೇಕು. ಅನೇಕ ಆತ್ಮಗಳಿಗೆ ಈ ಸತ್ಯವಾದ ಸುವಾರ್ಥ ಸಾರಬೇಕನ್ನುವುದೇ ದೇವರು ನಮ್ಮಿಂದ ಎದುರು ನೋಡುವಂತ ನಾಯಿದ್ದಾನೆ ಪ್ರೇ. ಅದರಿಂದ ದೇವ್ರ ಮಕ್ಕಳೇ, ಯಾವುದು ಫಲವನ್ನು ಕೊಡೋದಿಲ್ಲವೋ ಅದನ್ನು ಕಡಿದು ಬೆಂಕಿಯಲ್ಲಿ ಹಾಕ್ತಾರೆ. ನಾವು ನೋಡಿ ಕೆಲವು ಮೇಲೆ ನಮ್ಮ ಮನೆ ಒಂದು ಮರವನ್ನು ಕಡ್ದಾಕ್ತೀವಿ ಪ್ರೇ, ಅದು ಫಲ ಕೊಡಲಿಲ್ಲ ಅಂದರೆ ಅದನ್ನು ಬೆಂಕಿಗೆ ಹಾಕಿ ಏನು ಮಾಡ್ತೀವಿ, ಅದನ್ನು ಸೀಳಿ ನೀರು ಕಾಯಿಸಿ ಹೋಗ್ತೀವಿ, ಸೌದೆ ಬಾಳ್ತೀವಿ. ಅದೇ ರೀತಿ ದೇವ್ರದನ್ನೇ ಆದರೂ ಹೊಡೆದ ಮರವನ್ನು ಕಡಿದು ಹಾಕ್ತಾರಂತೆ ಪ್ರೇ ದೇವ್ರ ಮಕ್ಕಳೇ. ಇದು ನೋಡಿ ದೇವರ ಮಕ್ಕಳೇ, ನಾವು 2024ರಲ್ಲಿ ಈ ಲೋಕವನ್ನು ಬಿಟ್ಟು ಎಷ್ಟೋ ಜನ 2024 ಮರೆತುಬಿಟ್ಟಿದ್ದಾರೆ ಪ್ರೇ. ಅದನ್ನು ನಾನು ನಿನ್ನ ಚಿಂತೆ ಮಾಡಬೇಕು. ದೇವರೇ, 2024ರಲ್ಲಿ ಉಂಟೈತಲ್ಲಪ್ಪ, ನಿನಗೆ ನಾನು ಏನೂ ಕೆಲಸವನ್ನು ಮಾಡವಲ್ಲ, ನಾನು ಫಲ ಕೊಡಲಿಲ್ಲ ದೇವರೇ. ಎಷ್ಟೋ ಸಾರಿ ಸುಮ್ಮನೆ ಬಂದಿನ ಕರ್ತನ ಪಂಕ್ತಿಯಲ್ಲಿ ಭಾಗಿಯಾದೆ. ಸುವಾರ್ಥ ಸಾರದೆ ಕರ್ತನ ಪಂಕ್ತಿನ ಮುಟ್ಟಬಾರ್ದು ಅಂತ ನಾವು ನೋಡ್ತೀವಿ. ಯಾರಿಗಾದ್ರೂ ಅವ್ರು ಕೇಳಿ ಬಿಳಿ ನಾವು ಸುವಾರ್ಧನ ಮುಟ್ಟಿಸಿ ಕರ್ತನ ರೊಟ್ಟಿಯಲ್ಲಿ ನಾವು ಕೈ ಹಾಕಬೇಕು. ಒಂದು ವೇಳೆ ದೇವರು ಎದುರು ನೋಡುವುದ ಫಲವನ್ನು 2024 ನಾವು ಕೊಟ್ಟಿಲ್ಲ ಆದರೆ ದೇವರು ಒಂದು ವೇಳೆ ಆ ಯೇಸು ಕ್ರಿಸ್ತನ ಇನ್ನೊಂದು ವರ್ಷ ನಮಗೆ ಚಾನ್ಸ್ ಕೊಟ್ಟಿದ್ದಾನೆ. ನಮ್ಗೆ ಗೊತ್ತಿಲ್ಲ ಮುಂದಿನ ವರ್ಷ ನಾವು ಇರ್ತೀವೋ, ನಾವು ಈ ಭೂಮಿಯಲ್ಲಿ ಒಂದು ವೇಳೆ ಹೋಗ್ತೀವೋ ನಮ್ಗೆ ಗೊತ್ತಿಲ್ಲ. ಆದರೆ ದೇವರು ನಮಗೆ ಇನ್ನೊಂದು ಸಮಯವನ್ನು ಕೊಟ್ಟಿದ್ದಾರೆ. 2025 ಇಸ್ವಿನ ನಮಗೆ ಕೊಟ್ಟಿದ್ದಾರೆ ಅಂದರೆ ನಾವು ಫಲವನ್ನು ಕೊಡಬೇಕಂತ ನಮ್ಮಿಂದ ಎದುರು ನೋಡ್ತಾರೆ ದೇವರು. ಅದೇ ದೇವರು ಒಂದು ವೇಳೆ ನಾವು ಹೋಗುವಾಗ ನಮ್ಮನ್ನ ಕೇಳ್ತಾನೆ, ಲೋಕ ಬಿಟ್ಟು ಹೋಗುವಾಗ, ನಾನು ಈ ಪ್ರಪಂಚ ನಿನಗೆ ಸೂರ್ಯನ, ಚಂದ್ರನ, ನಕ್ಷತ್ರನ, ನಿನಗೆ ಒಳ್ಳೆ ದೇಹವನ್ನು ಎಲ್ಲವನ್ನ ಅನುಕೂಲ ಮಾಡಿಕೊಟ್ಟೆ. ಆದರೆ ನೀನು ನನಗಾಗಿ ಏನು ತಂದಿದ್ದಿ, ನಾನು ಕಳಿಸಿದಾಗ ನಾನು ಕೊಟ್ಟಂಥ ಕೆಲಸವನ್ನು ನೀನು ಮಾಡಿದಿ ಅಂತ ದೇವರು ನಮ್ಮ ಹತ್ರ ಲೆಕ್ಕವನ್ನು ಕೇಳ್ತಾನಂತ ಪ್ರೇ. ಆಗ ನಾವು ತಲೆ ತಗ್ಗಿಸಿ ನಿಂತ್ಕೋಬೇಕಾಗ್ತದೆ ಪ್ರೇ ಎಲ್ಲರ ಮುಂದೆ. ಆದರೆ ನೀವು ಯಾರು ಎಂಬುದಾಗಿ ನನಗೆ ಗೊತ್ತಿಲ್ಲ ಎಂಬುದಾಗಿ ಒಂದು ಮಾತನ್ನು ಕೇಳಬೇಕಾಗ್ತದೆ. ಅದರಿಂದ ನಾವು ಫಲವನ್ನು ಕೊಡಬೇಕು ಪ್ರೇ. ಈಗ ನೋಡುವಾಗ ನಮ್ಮ ಜೀವನದಲ್ಲಿ ನಮ್ಮ 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 ಜೀವನ ಮತ್ತು ಸೇವೆಯಿಂದ ಶಾಶ್ವತವಾದ ಹೆಚ್ಚು ಫಲವನ್ನು ಕೊಡುವುದು ಹೇಗೆ ನಾವು ಫಲ ಕೊಡೋದು? ಹಾಗಾದರೆ ಮೊದಲನಾಗಿ ಪ್ರೇ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರ್ಬೇಕು ಪ್ರೇ. ಅಂದರೆ ಕ್ರಿಸ್ತನು ಹೇಳಿರುವಂಥ ವಾಕ್ಯಗಳಲ್ಲಿ ನಾವು ನೆಲೆಗೊಂಡಿರಬೇಕು ಮತ್ತು ದೇವರಲ್ಲಿ ಸ್ಥಿರವಾಗಿ ನಿಂತ್ಕೋಬೇಕು ಪ್ರೇ. ಯಾವುದೇ ರೀತಿಯಲ್ಲಿ ನಾವು ದೇವರನ್ನು ಅಲೆಗಳೆಯಬಾರದು. ಎಂಥ ಒಂದು ಸಂದರ್ಭ ಬಂದರೂ ಸಹ ಕ್ರಿಸ್ತನ ವಾಕ್ಯದ ಮೂಲಕ ದೇವರನ್ನು ತಿಳಿದುಕೊಂಡು ಹೋಗ್ರೆ ನಾವು ಖಂಡಿತವಾಗಿ ಹೇಳೋದು ಇರುವಾಗಲೂ ಒಂದು ನಂಬಿಕೆ ಸ್ಥಿತಿಗೆ ನಡೆಯುವುದು. ಎರಡನೇದಾಗಿ ವೈಯಕ್ತಿಕವಾಗಿ ಮತ್ತು ವೃತ್ತಿಪರವಾಗಿ ಒಳ್ಳೆಯ ಭಯಕರ ಹೊಂದಿರಬೇಕು. ಯಾವುದೋ ಲಾಭಕ್ಕಾಗಿ ನಾವು ದೇವರು ನಂಬೋದಲ್ಲ ಪ್ರೇ. ನಮ್ಗೆ ಲಾಭ ಇಲ್ಲಲ್ಲ ಪ್ರೇ. ನಾವು ಸತ್ತರ ನಂತರ ದೇವರು ಪರಲೋಕದಲ್ಲಿ ಕೊಡಿದ್ರೆ ಅಂತ ಆ ಒಂದು ನಿರೀಕ್ಷೆ ನಮ್ಮ ನಂಬಿಕೆ ಇರಬೇಕು ಪ್ರೇ. ನಾನು ಖಂಡಿತವಾಗಿ ನಾನು ದೇವರ ವಾಕ್ಯದಲ್ಲಿ ಬೆಳಿತೀನಿ, ನನಗೆ ಒಂದಲ್ಲ ಒಂದಿನ ಆ ಪರಲೋಕದಲ್ಲಿ ಫಲ ಸಿಗದೆ ಎಂಬುದಾಗಿ. ನೋಡಿ, ಒಂದು ಮರ ಅವನು ಹೇಳ್ತಿದ್ರೆ ಆ ತೋಟಕರಂದ್ರೆ, ಅಯ್ಯ 1 ವರ್ಷದಲ್ಲಿ ಬಿಡಿದ ನಾನು ಸುತ್ತ ಅಗದು ಅದಕ್ಕೆ ಗೊಬ್ಬರ ಹಾಕ್ತೇನೆ, ಗೊಬ್ಬರ ಹಾಕಿ ಅದು ಫಲ ಕೊಡ್ತದೆ ಅಂತ ಮಾಡ್ತೇನೆ. ಒಂದು ವೇಳೆ ಫಲ ಕೊಡಲಿಲ್ಲ ಅಂದರೆ ನೀನು ಅದನ್ನು ಕಡ್ದಾಕ್ಬೋದು ಅಂತ ಹೇಳ್ತದೆ. ನೋಡಿ, ಒಂದು ಫಲವನ್ನು ಕೊಡಬೇಕಂದ್ರೆ ಕ್ರೈಸ್ತ ಜೀವಿತದಲ್ಲಿ ಪ್ರೇ ಆಳವಾಗಿ ಆಗಿರಬೇಕು ಪ್ರೇ. ಅಂದರೆ ದೇವರ ವಾಕ್ಯವನ್ನು ಆಳವಾಗಿ ನಾವು ತಿಳ್ಕೊಳ್ಬೇಕು. ಹೇಗೆ ತಿಳ್ಕೊಳ್ಳೋದು? ಆತ್ಮಿಕವಾದಂಥ ಸೇವಕರಿದ್ದಾರೆ ಪ್ರೇ. ನಾನು ಎಲ್ಲರನ್ನೂ ಹೇಳಿದಲ್ಲ ಪ್ರೇ, ಆತ್ಮಿಕವಾದ ಸೇವಕರಿದ್ದಾರೆ ಪ್ರೇ. ನೋಡಿ, ನಾವು ಮುಂಜಾನೆ ದೇವರ ವಾಕ್ಯಗಳನ್ನು ಕೇಳ್ತಾ ಇದ್ದೀವಿ ಪ್ರೇ. ಪ್ರತಿಯೊಬ್ಬ ಸೇವಕರು ಆಳವಾಗಿ ತಿಳ್ಕೊಳ್ತಾ ಇದ್ದಾರೆ ಪ್ರೇ. ಪ್ರತಿಯೊಂದು ವಾಕ್ಯದ ಅರ್ಥವನ್ನು ಬಹಳ ಆಳವಾಗಿ ತಿಳ್ಕೊಳ್ತಿದ್ದಾರೆ. ಕೆಲವು ಕಡೆ ನೋಡ್ತೀವಿ ಪ್ರೇ, ಬರೀ ಅಲ್ಲಲ್ಲಿ ಪ್ರಯತ್ನಗಳು ಎಂಬುದಾಗಿ ಯಾವುದೋ ಒಂದು ಕಥೆ ಹೇಳಿ ಮುಗಿಸ್ಬಿಡ್ತಾರೆ. ಒಟ್ಟಿನಲ್ಲಿ ಅವ್ರ ಟೈಮು ಹೋಗು. ಆದರೆ ಈ ಮುಂಜಾನೆ ಕೊಟ್ಟೋದಿಲ್ಲ, ಆ ರೀತಿ ಎಲ್ಲ ಪ್ರೇ. ಅವ್ರು ಏನು ಮಾಡಿದ್ರೆ ನಿಮಗೆ ಸತ್ಯವನ್ನು ಆಳವಾಗಿ ನಿಮಗೆ ತಿಳಿಸ್ಕೊಡ್ತಿದ್ದಾರೆ ಪ್ರೇ. ಅದರಿಂದಲೇ ಇವತ್ತು ನಾವು ಈ ರೀತಿಯಾಗಿ ಕುಡಿ ಬರ್ತಾ ಇದ್ದೀವಿ. ಮುಂಜಾನೆ ಎದ್ದು ಬರೋದು ಅಷ್ಟು ಸುಲಭವಾದ ಕಾರ್ಯ ಅಲ್ಲ ಪ್ರೇ. ಏನಾದರೂ ಮಾಡ್ಬೋದು. ಬೆಳಗಿನ ಸಮಯ ಎದ್ದು ಫ್ರೆಶಪ್ ಆಗಿ ನಾವು ದೇವರ ಸನ್ನಿಧಾನದಲ್ಲಿ ಬಂದು ವಾಕ್ಯವನ್ನು ಕೇಳಬೇಕಾದ್ರೆ ಅಷ್ಟು ಸುಲಭವಾದಂಥ ಕಾರ್ಯವಲ್ಲ ಪ್ರೇ. ಏನಕ್ಕೆ ನಾವು ಯಾನಕ್ಕೆ ನಿರೀಕ್ಷಿಸಿ ಬರ್ತದಂದ್ರೆ ಪ್ರೇ, ನಾವು ಇಲ್ಲಿ ಆಳವಾದ ವಾಕ್ಯಗಳನ್ನ ನಮಗೆ ತಿಳಿಸ್ಕೊಡ್ತಾರೆ.
ಇದ್ರ ಮೂಲಕ ನಾವು ವೈಯಕ್ತಿಕವಾಗಿ ಮತ್ತು ಆತ್ಮಿಕವಾಗಿ ನಾವು ಫಲವನ್ನು ಕೊಡ್ಬೋದು ಅನ್ನೋ ಉದ್ದೇಶದಿಂದ ನಾವು ಇಷ್ಟು ಜನರು ಕೂಡಿ ಬರ್ತದೆ. ದೇವರ ಮಕ್ಕಳೇ, ಅದರಿಂದ ನಾವು ನಾವು ಆಳವಾಗಿ ಅಳೆಯಬೇಕು. ಒಂದು ಮನೆ ಸ್ಥಿರವಾಗಿ ನಿಂತ್ಕೊಳ್ಬೇಕಾದ್ರೆ ಅವರು ಭಯಂಕರವಾದ ಆಳವಾಗಿ ಫೌಂಡೇಶನ್ ತೆಗಿತಾರೆ. ಅದರಿಂದಲೇ ಎಷ್ಟೋ ದೊಡ್ಡ ಬಿಲ್ಡಿಂಗ್ನ ಕಟ್ಟಿದ್ರೆ ಅದು ಅಷ್ಟು ದೊಡ್ಡದಾಗಿ ಕಾಣಿದ್ರೆ ಕಾರಣ ಆ ಬಿಲ್ಡಿಂಗ್ಗೆಲ್ಲ ಆ ಕೆಳಗೆ ಫೌಂಡೇಶನ್ ಚೆನ್ನಾಗಿರ್ತದೆ. ಹೌದು, ನನ್ನ ಜೀವನದಲ್ಲಿ ನಾವು ಫಲವನ್ನು ಕೊಡಬೇಕಂದ್ರೆ ಮುಖ್ಯವಾಗಿ ದೇವರ ಜ್ಞಾನವನ್ನು ಪಡೆಯ. ಅದಕ್ಕಾಗಿ ರಾಮು ಸರ್ ಅವರು ಮೊದಲನೇದಾಗಿ ಎಲ್ಲರಿಗೂ ಎಕ್ಸಾಮ್ ಬರ್ತಿದ್ದಾರೆ. ಯಾವಾಗ ಈ ಜ್ಞಾನವನ್ನು ನೀನು ತಿಳ್ಕೊಳ್ತೀಯೋ ಆಗ ದೇವರಿಗೆ ಫಲ ಕೊಡಲಿಕ್ಕೆ ನೀನು ಪ್ರಾರಂಭ ಮಾಡ್ತೀಯ, ಫಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀಯ. ನನ್ನಿಂದ ಏನಾದರೂ ದೇವ್ರಿಗೋಸ್ಕರ ಏನಾದರೂ ಮಾಡಬೇಕಂತ ಒಂದು ಹಂಬಲ, ಒಂದು ಬಯಕೆ ನಿನ್ನಲ್ಲಿ ಬರ್ತದೆ. ಮತ್ತು ಸರಿಯಾದಂಥ ಆಹಾರವನ್ನು ತಿನ್ನಬೇಕು. ಫಲ ಕೊಡಿ ಅಂದ್ಬಿಟ್ಟು ಸರಿಯಾದಂಥ ಆಹಾರ ಅಂದರೆ ನಾನು ಈ ಲೋಕದ ಆಹಾರವಲ್ಲ, ಈ ಲೋಕದಲ್ಲೂ ಅಷ್ಟೇ ನಮ್ಮ ದೇಹ ಚೆನ್ನಾಗಿರ್ಬೇಕಂದ್ರೆ ಯಾವುದ್ಯಾವುದೋ ಹಳೆದನ್ನ ತಿಂದರೆ ನನ್ನ ದೇಹ ಕೆಟ್ಟೋಗ್ಬಿಡ್ತದೆ. ಸುಮ್ಮನೆ ಯಾವಾಗಲೂ ಹೋಟ್ಲು ಊಟ ಮಾಡ್ತಾ ಇರೋದು, ಹೋಟ್ಲು ತಿಂತಾ ಇರೋದು, ಆ ಹೋಟ್ಲು ಈ ಹೋಟ್ಲು ಅಲ್ಲಿ ಇಲ್ಲಿ ತಿಂದರೆ ನಿನಗೆ ಖಂಡಿತವಾಗಿ ನಿನ್ನ ದೇಹಕ್ಕೆ ರೋಗ ಬರೋದು ಗ್ಯಾರಂಟಿ. ಅದು ನಿನ್ನ ದೇಹ ಚೆನ್ನಾಗಿರ್ಬೇಕಂದ್ರೆ, ನೀನು ಆರೋಗ್ಯವಾಗಿರ್ಬೇಕಂದ್ರೆ ಮನೆಯ ಊಟವನ್ನು ತಿನ್ನಬೇಕು. ಮನೆಯಲ್ಲಿ ನೀಟಾಗಿ ಮಾಡ್ಕೊಳ್ಳುವಂಥ ಊಟ ತಿಂದಾಗ ನನಗೆ ಆರೋಗ್ಯವಾಗಿರ್ತೀಯ. ನೀನು ಅಲ್ಲಿ ಇಲ್ಲಿ ರಸ್ತೆ ಬದಿಲಿ ಯಾವುದು ಪಾನಿಪುರಿ ಯಾವುದು ಇದೆಲ್ಲ ತಿಂತಾಯಿದ್ರೆ ದಿನನಿತ್ಯ ನಿನಗೆ ಬ್ಲಡ್ ಕಮ್ಮಿ ಆಗ್ತಿದ ತಕ್ಷಣ ನಿನ್ನಲ್ಲಿ ಯಾವುದೋ ಒಂದು ರೋಗಗಳು ಕಾಣಿಸ್ಕೊಳ್ತಾ ಹೋಗ್ತದೆ. ಅದೇ ರೀತಿ ನಮ್ಮ ಜೀವಿತದಲ್ಲಿ ಆತ್ಮಿಕವಾದ ಆಹಾರವನ್ನು ಎಲ್ಲರೂ ಪ್ರಸಂಗ ಕೇಳೋದಲ್ಲ, ನನಗೆ ಕೇಳೋದು ಬೇಡ ಅಂತಲ್ಲ. ಆದರೆ ನೀನು ಏನ್ಬೇಕು ಅದನ್ನು ವಾಕ್ಯವನ್ನು ಪರೀಕ್ಷಿಸಬೇಕು. ಸರಿಯಾಗಿದ್ದರೆ ಸರಿಯಾಗಿ ನೀನು ತಿಳ್ಕೊ, ಇಲ್ಲಾಂದರೆ ಆ ವಾಕ್ಯಗಳನ್ನು ಬಿಟ್ಬಿಡಬೇಕು. ಇವತ್ತು ಅನೇಕರು ಏನು ಮಾಡಿದೆ ಗೊತ್ತಾ, ಸುಮ್ಮನೆ ನಮ್ಮ ಹಿಂದೂ ಭಕ್ತರು ಮಾತ್ರ ಕಂಡ ದೇವಸ್ಥಾನಗಳು ಹೋಗ್ತಾರಲ್ಲ, ಅದೇ ಥರ ಇವತ್ತು ಕ್ರೈಸ್ತರಾಗ್ಬಿಟ್ಟಿದ್ದಾರೆ. ಯಾರು ಕೋಟು ಬೂಟು ಹಾಕೊಂಡು ಯಾರು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ, ಯಾರು ಇದು ಮಾಡಿದ್ರೆ ಅವರು ಇವರು ದೊಡ್ಡ ಸೇವಕರು. ಇಷ್ಟೊಂದು ಜನ ಬರ್ತಾರೆ ಅವ್ರ ಸಭೆಗೆ. ಅನೇಕ ನಾವು ತಿಳ್ಕೊಂಡಿಲ್ಲ, ನಾಸನಕ್ಕೆ ಹೋಗೋದು ಬಾಗಿಲು ಆಗಲ್ಲ ಅಂತ ನಾಸನಕ್ಕೆ ಹೋಗೋದು ಬಾಗಲ್ಲ, ಮತ್ತು ಪರಲೋಕಕ್ಕೆ ಹೋಗೋದು ಬಾಗಿಲು ಇಕ್ಕಟ್ಟು. ನಾವು ಯಾವತ್ತು ಬಿಡಪ್ಪ ಇವರೊಂದಿಷ್ಟು ಜನ ಇದ್ರಲ್ಲ ಅಂತ ನಾವು ತಿಳ್ಕೊಬಾರ್ದು. ನಾಸನಕ್ಕೆ ಹೋಗೋದು ಭಾಗ ಆಗಲ್ಲ ಅಂದರೆ ಸಭೆಗಳಲ್ಲಿ ಲಕ್ಷಾಂತರ ಜನಗಳಿದ್ರಲ್ಲ, ಅಲ್ಲಿ ಏನಂದರೆ ಎಲ್ಲ ಕಥೆಗಳನ್ನ ಕೇಳಿಕೊಂಡು ಎಲ್ಲ ಅದ್ಭುತಗಳನ್ನ ಮಾಡಿಸ್ಬೇಕು, ಸಮಸ್ಯೆ ಪರಿಹಾರ ಇರಬೇಕು ಅಂತ ಹೋಗ್ತಾರೆ ಹೊರತು ಅವರಲ್ಲಿ ಫಲ ಕೊಡಲಿಕ್ಕೆ ಹೋಗ್ತಾಯಿಲ್ಲ. ಅದರಿಂದ ಒಳ್ಳೆಯ ಆಹಾರವನ್ನು ಕೊಡ್ತಿರ್ಬೇಕು, ಒಳ್ಳೆಯ ಆಹಾರವನ್ನು ಕೊಡಬೇಕು. ಅದಕ್ಕೆ ಯೇಸು ಕ್ರಿಸ್ತನನ್ನು ಮಾತಾಡ್ತಿರಪ್ಪ ನೋಡ್ರಿ, ಯೋಹಾನ 6ನೇ ಅಧ್ಯಾಯದಲ್ಲಿರಬೇಕು. ಯೋಹಾನ 6ನೇ ಅಧ್ಯಾಯದಲ್ಲಿ ಒಂದು ಮಾತು ನೋಡೋಣ, ತೆಗೆದುಬಿಟ್ರೆ ಯೋಹಾನ 6ನೇ ಅಧ್ಯಾಯ, ಅಲ್ಲಿ ಒಂದು ಮಾತು ಈಗ ಬಯಲ್ಪಟ್ಟಿದೆ. ನಾವು ನೋಡೋಣ 27, 6ನೇ ಅಧ್ಯಾಯ 27 ಓದಿ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರ ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು. ಇಲ್ಲಿ ಹೇಳ್ತಾನೆ, ಅಲ್ಲಿರುವಂಥ ಮಾತು ದುಡಿಯಿರಿ, ಕೆಟ್ಟು ಹೋಗುವಂಥ ಆಹಾರಕ್ಕಾಗಿ ದುಡಿಯಬೇಡ್ರಿ. ನೋಡಿ, ಈ ಲೋಕದಲ್ಲಿ ನಿಮ್ಗೆ ಎಷ್ಟೇ ಸಂಪಾದನೆ ಮಾಡ್ಕೊಂಡಿದ್ರು ಸಹ ಒಂದಿನ ಅದನ್ನು ಬಿಟ್ಟು ಹೋಗಲೇಬೇಕು. ಬೆಲೆ ಕಟ್ಟಲಾರದು ಅಂದರೆ ಅದು ನಿನ್ನ ದೇಹವನ್ನು ಸರಿಯಾಗಿ ಇಟ್ಕೋಬೇಕು. ನಿನ್ನ ಏನೇ ಒಂದು ಚಿನ್ನ ಆಗಿರ್ಬೋದು, ನಿನ್ನ ಯಾವುದೇ ಬಂಗಾರ ಯಾವುದೇ ಆಗಿರ್ಬೋದು, ಒಂದಿನ ಇನ್ನು ಯಾವುದು ಲೋಕದಿಂದ ತಗೊಂಡೋಗೋದಿಲ್ಲ. ಈ ಲೋಕಕ್ಕಾಗಿ ನೀನು ತಗೊಂಡ್ಬಿಡಬೇಡ. ಈ ಲೋಕದಲ್ಲಿ ಏನೋ ಸಂಪಾದನೆ ಮಾಡಬೇಕು, ಏನೋ ಮಾಡಬೇಕು ಎಂಬುದಾಗಿ ನೀನು ಚಿಂತೆ ಮಾಡಬೇಡ. ಯಾವಾಗ ನೀನು ಪ್ರಾಣ ಪಕ್ಷಿ ಆರೋಗ್ಯದ ನಮ್ಗೆ ಗೊತ್ತಿಲ್ಲ ಬಿಡೆ. ಕೆಟ್ಟೋಗುವಂಥ ಆಹಾರಕ್ಕಾಗಿ ನೀನು ಪ್ರಯತ್ನ ಪಡಬೇಡ. ಆಕಾಶದಲ್ಲಿ ನೋಡೋದು, ಹಕ್ಕಿಗಳನ್ನು ನೋಡ್ರು, ಹುತ್ತುದಿಲ್ಲ ಬಿಟ್ಟುದಿಲ್ಲ, ದೇವರು ಅವುಗಳ ಕೊಡುವಾಗ ನಮಗೆ ಕೊಡೋದಿಲ್ಲ. ಖಂಡಿತವಾಗಿ ದೇವರು ನಮ್ಗೆ ಕೊಡ್ತಾನೆ. ಅದ್ರ ಬಗ್ಗೆ ನಿನ್ಗೆ ಚಿಂತೆ ಬೇಡ. ನಿನ್ನ ಫಲ ಕೊಡ್ತಾ ಇದ್ರೆ ದೇವರು ಹೇಗಾದ್ರೂ ನಿನಗೆ ಒದಗಿಸ್ಕೊಡ್ತಾನೆ. ಆದರೆ ಹೇಳ್ತಾನೆ, ದುಡಿಯಿರಿ, ಕೆಟ್ಟು ಒಂದು ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ನಿನ್ನ ನಿತ್ಯ ಜೀವ ಪರಲೋಕ ಶಾಶ್ವತವಾದ ಲೋಕಕ್ಕೆ ಹೋಗ್ಬೇಕಾದ್ರೆ ನೀನು ಆಳವಾಗಿ ತಿಳ್ಕೋಬೇಕು. ಒಂದು ಒಳ್ಳೆಯ ಆತ್ಮಿಕವಾದ ಸಂಬಂಧವನ್ನು ಬೆಳೆಸಬೇಕು. ಯಾರ್ಯಾರನ್ನೋ ಸುಮ್ಮನೆ ಸುಳ್ಳು ಬೋಧಕರನ್ನ, ಕಳ್ಳ ಬೋಧಕರನ್ನ ನಂಬಿಕೊಂಡು ನೀನು ಜೀವನ ಕಳೀತಿದ್ರೆ ಅವರ ಜೊತೆ ನೀನು ನರಕದಿಂದ ಪಾಲಾಗ್ತೀಯ. ದೇವ್ರ ಮಕ್ಕಳೇ, ಇದೊಂದು ಒಳ್ಳೆಯ ಅವಕಾಶ ದೇವ್ರು ನಮಗೆ ಕೊಟ್ಟಿದ್ದಾನೆ. ಅದರಿಂದ ಫಲ ಕೊಡಬೇಕು ನಾವು.
ಆ ಫಲ ಕೊಡ್ಬೇಕಾದ್ರೆ ಒಳ್ಳೆಯ ಆತ್ಮಿಕವಾದ ಸೇವಕರ ಜೊತೆ ಇದ್ದರೆ ಖಂಡಿತವಾಗಿಯೂ ನಮ್ಮಲ್ಲಿ ಆದಂಥ ಪ್ರಯತ್ನ ದೊಡ್ಡ ಫಲ ಕೊಡೋದೇ ಹೇಳ್ತಾರೆ. ನಮ್ಮ ಕೈಲಿ ಏನಾಗ್ತದೋ ಅದನ್ನು ಒಂದು ವೇಳೆ ನಮ್ಮ ರಮಸಾರು ಆ ಸೆಮಿನಾರ್ ನಡೆಸ್ತಾ ಇರ್ತಾರೆ, ಅಲ್ಲಿ ಏನಾದ್ರು ಅವ್ರು 7 ಗಂಟೆ ಕಾಯ್ಕೋಬಾರ್ದು. ನಮಗೆ ಏನೋ ನಾವು ಒಂದು ಕೆಲಸ ನಾವು ಮಾಡಬೇಕು. ಅಲ್ಲಿ ಬರುವಂಥ ಭಟ್ರ ಅಲ್ಲಿ ಕೆಲಸ ನಾವು ಊಟ ಗುಡಿಸುವಂಥದ್ದು ಅಥವಾ ಕಸ ಗುಡಿಸುವಂಥದ್ದು, ಅಲ್ಲಿ ಮ್ಯಾಟ್ಗಳು ಎತ್ತಾಕುವಂಥದ್ದು, ಚರ್ಚ್ಗಳನ್ನ ಗುಡಿಸುವಂಥದ್ದು, ಯಾವುದಾದ್ರು ನಮಗೆ ಏನಾಗ್ತದೆ ಬರೇ ಅದನ್ನು ನಾವು ಸೇವೆ ಮಾಡಬೇಕು. ಆಗ ದೇವರು ಪ್ರತಿಯೊಂದಕ್ಕೂ ಏನು ಮಾಡ್ತಾನೆ, ನಮ್ಮನ್ನು ಮೇಲೆ ತರ್ತಾರೆ. ಯಾರೋ ಮಾಡಲಿ ಬಿಡು, ನಾನು ಯಾಕೆ ಮಾಡಬಹುದು ಎಂಬುದಾಗಿರಬಾರ್ದು. ಆ ವಾಕ್ಯಗಳನ್ನ ಸಮಯದಲ್ಲಿ ಆ ವಾಕ್ಯಗಳನ್ನ ಪ್ರತಿಯೊಬ್ಬ ಸೇವಕರು ವಾಕ್ಯಗಳನ್ನ ಬರ್ಕೋಬೇಕು. ಹೌದು, ಅದರಲ್ಲಿ ನನ್ನ ಫಲ ಕೊಡಬೇಕು ಅನ್ನೋ ಒಂದು ಚಾಲೆಂಜ್ ನಮಗೆ ಬರಬೇಕು. ನಾವು ತಂದೆಯಾದ ದೇವರನ್ನ ಗೆಲ್ಲಿಸ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು, ಸೈತಾನನ ಸೋಲಿಸ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಒಳ್ಳೆಯ ಆಹಾರದಿಂದ ಒಳ್ಳೆಯ ಆಹಾರ, ಆಗ ನಿನ್ನ ಆತ್ಮಿಕ ಜೀವನ ಚೆನ್ನಾಗಿದೆ. ಅದಕ್ಕಾಗಿದ್ರೆ ನಿತ್ಯ ಜೀವಿಗೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ, ಇಂಥ ಆಹಾರವನ್ನು ಮನುಷ್ಯಕೊಬ್ಬರು ನಮಗೆ ಕೊಡುವನು. ಆದರೆ ಆ ವಾಕ್ಯವೇ ದೇವರು ಯೇಸು ಕ್ರಿಸ್ತರು. ಆ ವಾಕ್ಯದ ಒಳಗೆ ಬಂದರೆ ಖಂಡಿತವಾಗಿ ಏನಾಗ್ತದೆ, ಇದಕ್ಕಾಗಿ ತಂದೆಯಾದ ದೇವರು ನಮ್ಮನ್ನು ಕಳಿಸಿದ ಮುದ್ರೆ ಹಾಕಿದ್ದಾನಂತ ಯೇಸು ಕ್ರಿಸ್ತನಿಗೆ ಮಾತ್ರವಲ್ಲ ನಮ್ಮನ್ನು ಸಹ ಅದಕ್ಕಾಗಿ ಲೋಕ ಕಳಿಸಿರೋದು. ಅಲ್ಲಿ ಅಡ್ಡಾಡು ಅಂತಲ್ಲಪ್ಪ, ನಮ್ಮನ್ನು ಸಹ ಏನಕ್ಕೆ ವಾಕ್ಯವನ್ನು ತಿಳಿದುಕೊಂಡು ಇತರರಿಗೆ ತಿಳಿಸ್ಬೇಕಂತ ದೇವರು ನಮ್ಮನ್ನು ಈ ಭೂಮಿ ಮೇಲೆ ಮುದ್ರೆಯಾಗಿ ಕಳಿಸಿದಾನಂತ. ಅದಕ್ಕಾಗಿ ಪ್ರೇರೆ ನೀನು ಈ ರೀತಿಯಾಗಿದ್ದರೆ ಒಳ್ಳೆ ಆಹಾರವನ್ನು ತಿಂದರೆ, ಭೌತಿಕವಾಗದಷ್ಟೇ ಒಳ್ಳೆ ಆಹಾರ ಅಂದರೆ ಒಳ್ಳೆ ನೀರಿಗೆ ಪೋಷಣೆ ಸಿಗುತ್ತೆ. ನೀನು ಎಲ್ಲೆಲ್ಲೋ ಒಂದು ಯಾವಾಗ ತಿನ್ನೋದು ಏನೋ ಮಾಡಿದ್ರೆ ನಿನ್ನ ದೇಹ ಬೇಗ ಕ್ಷಣಿಕವಾಗುತ್ತದೆ. ಆಹಾರವನ್ನೇ ತಿಂದರೆ ಕೆಲವು ನೋಡಿ ಸುಮ್ಮನೆ ಕುಡ್ಕೊಂಡು ಕಾಲ ಕಳೀತಾರೆ. ಆಹಾರನೇ ತಿನ್ನಲ್ಲ, ಭೌತಿಕವಾದಂಥ ಆಹಾರವನ್ನು ತಿನ್ನಲ್ಲ, ಪೌಷ್ಟಿಕ ಬರೀ ಕುಡಿಯೋದು 24 hours ಏನು ಬೇಗ ನಾಶವಾಗೋಗ್ತಿರುತ್ತೆ. ಆದರೆ ನೀನು ಪ್ರಾರ್ಥನೆಗೆ ಹೋಗಲ್ಲ, ವಾಕ್ಯವನ್ನೇ ಕೇಳಲ್ಲ, ನೀನು ಏನೂ ಮಾಡಲ್ಲ, ಯಾವುದರಿಂದ ದಿನ ಹೋಗ್ತೀನಿ ಕ್ರಿಸ್ಮಸ್ ದಿನ, ಗುಡ್ ಫ್ರೈಡೆ ದಿನ ಅಂದರೆ ನೀನು ಆತ್ಮಿಕವಾಗಿ ಆಲ್ರೆಡಿ ನೀನು ಸತ್ತೋಗ್ಬಿಡ್ತಿದ್ದೆ. ಅದಕ್ಕೆ ಬೈಬಲ್ ಹೇಳೋದು, ಬಹು ಜನ ನೀವು ಸಾಯ್ತೀರಿ, ಬಹು ಜನ ನೀವು ರೋಗಿಷ್ಠರಾಗ್ತೀರಿ. ಅಂದರೆ ಅದು ಭೌತಿಕವಾಗಲ್ಲ, ಆತ್ಮಿಕವಾಗಿ ರೋಗ ಅಂಟ್ಕೊಂಡಿದೆ ದೇವ್ರ ಮಕ್ಕಳು. ಅದರಿಂದ ನಾವು ಫಲವನ್ನು ಕೊಡಬೇಕಂದ್ರೆ ನಮ್ಮ ಜೀವಿತದಲ್ಲಿ ಆಳವಾಗಿ ವಾಕ್ಯವನ್ನು ತಿಳ್ಕೋಬೇಕು ಮತ್ತು ಸರಿಯಾದಂಥ ಆಹಾರದಿಂದ ಜೀವನವನ್ನು ಕಳಿಸ್ಬೇಕು. ಸರಿಯಾದಂತಹ ಕಷ್ಟ ಆದರೂ ಪರವಾಗಿಲ್ಲ, ನಾವು ಈ ಮುಂಜಾನೆ ಸಮಯ ಸರಿಯಾದಂಥ ವಾಕ್ಯಗಳನ್ನು ಕೇಳ್ತಾ ಇದ್ದೇವೆ. ಮತ್ತು ಜೀವನದಲ್ಲಿ ಸರಿಯಾದ ಜನರು ಅಂದರೆ ನಾವು ನೋಡ್ತೀವಿ, ಸರಿಯಾದ ಜನರನ್ನು ನಾವು ಸ್ನೇಹಿತರಾಗಿ ಮಾಡ್ಕೋಬೇಕು. ಅದಕ್ಕೆ ದೇವರು ಹೇಳ್ತಾರೆ, ದುಷ್ಟನ ಆಲೋಚನೆ ಅಂತ ನಡೆದಿದೆ, ಪಾಪಾತ್ಮರ ಭಾಗದಲ್ಲಿ ನಿಂತುಕೊಳ್ಳದೆ. ಹಗಲವರಾದರೆ ದೇವರ ಧರ್ಮಶಾಸ್ತ್ರನ ಧ್ಯಾನ ಮಾಡು. ನೀನು ಒಂದು ಒಳ್ಳೆ ರೀತಿ ನೀನು ಬೆಳಿಬೇಕಂದ್ರೆ ಒಳ್ಳೆ ಸ್ನೇಹಿತರು ನೀನು ಮಾಡಬೇಕು. ನೀನು ಒಂದು ವೇಳೆ ಕೆಟ್ಟ ಸ್ನೇಹಿತರು ಮಾಡಿದ್ರೆ ನೀನು ಕೆಟ್ಟೋಗ್ತೀಯ, ಎಷ್ಟು ಒಳ್ಳೆಯವನಾಗಿ ನೀನು ಕೆಟ್ಟೋಗ್ತೀಯ. ನೀನು ಒಳ್ಳೆಯವರ ಜೊತೆ ಇರು, ಆತ್ಮಿಕವಾದ ಸೇವಕರ ಜೊತೆ ಆತ್ಮಿಕವಾಗಿ ಬೆಳೀತೀಯ. ಈ ಸುಳ್ಳು ಹೇಳುವಂಥ ಸೇವಕರ ಜೊತೆ ಇರು, ನೀನು ಅವನ ಬುದ್ಧಿನ ನಿನ್ನ ಕಲಿತೀಯ. ಕೆಲವು ನೋಡಿ, ನಾನು ಪ್ರವಾದನೆ ಹೇಳ್ತಿದ್ರೆ ಅವ್ರ ಜೊತೆ ಇವರು ಅಸ್ಟೆಂಟ್ಗಳಿರ್ತಾರೆ, ಇವರು ಅವನ ರೀತಿಯಲ್ಲೇ ಮಾಡ್ತಾ ಇರ್ತಾರೆ. ಇವರು ಅವನೇನು ಮಾಡ್ತಾನೆ ಅದೇ ರೀತಿ. ಅಲ್ಲಿಂದ ನಾವು ಯಾವಾಗ ಸರಿಯಾಗಿ ಒಳ್ಳೆಯ ಸ್ನೇಹಿತರನ್ನ ನಾವು ಮಾಡಬೇಕು. ಕೆಟ್ಟ ಸ್ನೇಹಿತರು ಅವನು ಎಷ್ಟೇ ಕೊಟ್ಟರು ಅವನ ಹತ್ರ ಹೋಗಬಾರ್ದು. ಅದರಿಂದ ನಿನ್ನ ಜೀವನ ಕೆಟ್ಟೋಗಿ, ನಿನ್ನ ಆತ್ಮಿಕ ಜೀವನ ಕೆಟ್ಟೋಗ್ತಿರ್ತಾರೆ. ಸಂಸೋನ ಜೀವಿತ ನೋಡಿದ್ರೆ ಎಲ್ಲಿ ತನಕ ತಂದೆ ಹತ್ರ ಇದ್ದ ಚೆನ್ನಾಗೇ ಇದ್ದ, ತಂದೆ ತಾಯಿಗಳು ಮಾತಾಡೋದಿಲ್ಲ. ಆದರೆ ಅವನೇನು ಮಾಡ್ದ, ಆ ಒಂದು ವೇಶ್ಯ ಸ್ತ್ರೀ ಹತ್ರ ಹೋದಪ್ರೆ ಕೊನೆಗೆ ಅವನ ಜೀವನ ಕೊನೆಯಲ್ಲಿ ಏನಾಯ್ತು ಸೊಲೊಮೋನನ ಜೀವನ ಏನಾಗ್ತು. ಯಾವಾಗ ನಾವು ಸರಿಯಾದ ಸ್ನೇಹಿತರನ್ನ ಮಾಡ್ಕೊಳ್ಳಲ್ಲ, ಸರಿಯಾದ ರೀತಿ ನಾವು ಜೀವಿಸಲ್ಲ, ನಮ್ಮ ಜೀವನ ಹಾಳಾಗೋಗ್ತದೆ. ಅದಕ್ಕೆ ನಿನ್ನ ಜೀವನದಲ್ಲಿ ಆಯ್ಕೆ ಮಾಡುವಾಗ ಸರಿಯಾಗಿ ಆಯ್ಕೆ ಮಾಡಬೇಕು. ಒಳ್ಳೆ ಸ್ನೇಹಿತರನ್ನ ಆಯ್ಕೆ ಮಾಡಬೇಕು, ಒಳ್ಳೆ ಸಂಗಾತಿನ ಆಯ್ಕೆ ಮಾಡಬೇಕು, ಒಳ್ಳೆ ತನ್ನ ಸ್ನೇಹಿತನ ಸ್ನೇಹ ಮಾಡ್ಕೋಬೇಕು. ಇಲ್ಲಾಂದರೆ ನಿನ್ನ ಬಹಳ ಕತ್ಲೆ ಆಗ್ತದೆ, ನೀನು ಕಡಿದಾಕುವಂಥ ಮರವಾಗ್ಬಿಡ್ತೀಯ. ಅದರಿಂದ ಅನೇಕ ಸಾರಿ ನನ್ನ ಜೀವನದಲ್ಲಿ ಉತ್ತರವಾಗಿರುವುದು ಹೊಣೆಗಾರಿಕೆ ನನ್ನನ್ನು ಸರಿಪಡಿಸಲು ಅವಕಾಶ ಕೊಡೋದು. ಮತ್ತು ನಾವು ಒಂದು ವೇಳೆ ಯಾರಾದರೂ ನಮ್ಮನ್ನು ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂದಾಗ ನಾವು ಅದನ್ನು ಸರಿಪಡಿಸ್ಕೋಬೇಕು. ಅವ್ರ ಮೇಲೆ ನಾವು ಬೇರೆ ಎಗರಾಡೋದಲ್ಲ, ಅವಕಾಶ ಕೊಡಬೇಕು. ನಾನೇ ಸರಿ, ನಾನೇ ಎಲ್ಲ ಮಾಡಿದ್ರೆ ಸರಿ ಅಂತ ನಾವು ಅನ್ಕೋಬಾರ್ದು. ಯಾಕಂದ್ರೆ ಒಂದಲ್ಲ ಒಂದು ತಪ್ಪುಗಳು ಮಾಡ್ತಿದ್ದೆ ಅವ್ರು ನಮಗೆ ಹೇಳುವಾಗ ಅದರ ಸಮಾಧಾನದಿಂದ ನಾವು ಕೇಳ್ಕೋಬೇಕು.
ಆಗ ನಾವು ನೆಕ್ಸ್ಟ್ ಟೈಮ್ ಆ ತಪ್ಪನ್ನ ನಾವು ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಸರಿ ಆ ತಪ್ಪನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ಚಿಕ್ಕ ಮಗು ಹೇಳಿ ನೀವು ಮಾಡ್ತಾರೋ ತಪ್ಪು ಅಂದಾಗ ಅದನ್ನು ನಾವು ಸರಿಪಡಿಸ್ಕೊಂಡಿರ್ಬೇಕು, ನಾವು ಅವಕಾಶ ಕೊಡಬೇಕು ಅವ್ರಿಗೆ. ಇದರಿಗೆ ಅವಕಾಶ ಕೊಡಬೇಕು ನಾವು. ಇಲ್ಲ ನಾನು ಹೇಳಿದ್ರೆ ಸರಿ, ನಾನೇ ಈ ರೀತಿಯಾಗಿ ಇದು ಮಾಡ್ಬೋದು. ಅಂದರೆ ದೇವರು ನಮ್ಮಿಂದ ಫಲವನ್ನೇ ಇದು ನೋಡ್ತಾನೆ ಪ್ರಿಯ. ಈಗ ಒಂದು ಮರವು ಒಳ್ಳೆಯ ಫಲ ಕೊಡುವಂತೆ ಮಾಡೋದು ಹೇಗೆ? ಈಗ ಒಂದು ಮರ ಒಳ್ಳೆಯ ಫಲ ಕೊಡಬೇಕು ಅಂದರೆ ಒಬ್ಬ ಮನುಷ್ಯನು ಒಳ್ಳೆ ಫಲ ಕೊಡಬೇಕು. ಅವ್ನು ಹೇಗೆ ಮಾಡಬೇಕು, ಅವ್ನು ಹೇಗೆ ಏನು ನಾವು ನೋಡೋಣ ನೋಡುವಾಗ ಮತ್ತಾಯನ ಬರೋ ಸುವಾರ್ತೆ 12ನೇ ಅಧ್ಯಾಯ 33ನೇ ವಚನ ತೆಗೆದುಕೊಳ್ಳಿ. ಮತ್ತಾಯನ ಬರೋ ಸುವಾರ್ತೆ 12ನೇ ಅಧ್ಯಾಯ 33ರಿಂದ ಓದಿಕೊಳ್ಳೋಣ. 33ರಿಂದ. ಮರ ಒಳ್ಳೆಯದೆಂದರೆ ಅದರ ಫಲವು ಒಳ್ಳೆಯದೆನ್ನಿರಿ, ಮರ ಉಳುಕು ಅಂದರೆ ಅದರ ಫಲ ಉಳುಕು ಅನ್ನಿರಿ. ಫಲದಿಂದಲೇ ಮರದ ಗುಣವು ಗೊತ್ತಾಗುವುದು. ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟಯವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನೀನು ಮಾತುಗಳಿಂದ ನೀತಿವಂತನೆಂದು ತೀರ್ಪು ಹೊಂದುವೆ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವೆ ಅಂದನು. ನೋಡಕ್ಕೆ ಎಷ್ಟು ಅದ್ಭುತವಾಗಿ ದೇವರು ಮಾತಾಡ್ತಾರೆ ಯೇಸು ಕ್ರಿಸ್ತರು. ಮರ ಒಳ್ಳೆಯದರೆ ಅದರ ಫಲವು ಒಳ್ಳೆಯದೆಂದ್ರಿ, ಮರ ಉಳುಕು ಅಂದರೆ ಅದರ ಫಲವೂ ಉಳುಕು ಅನ್ನಿರಿ. ಅಂದರೆ ಸುಮ್ಮನೆ ಅಂದರೆ ಮರ ಅಂದರೆ ಯಾವುದೊಬ್ಬ ವ್ಯಕ್ತಿ ಅವನ ತಪ್ಪು ಮಾಡ್ತಾರೆ, ಅವನು ಹೋಗ್ಬೇಡ್ರಿ, ಅವನ ಸಹಜ ಹೋಗ್ಬೇಡ್ರಿ. ಅಂದರೆ ಅವನು ಒಳ್ಳೇದಾಗಿದ್ರೆ ಖಂಡಿತವಾಗಿ ಒಳ್ಳೆ ಮರ ಅಂತೇಳಿ ಒಳ್ಳೆ ಅಂತೇಳಿ, ಅದು ಉಳುಕು ಮರವನ್ನು ಸಹ ನೀವು ಒಳ್ಳೇದು ಅನ್ಕೋಬಾರ್ದಂತೆ. ಮತ್ತು ಫಲದಿಂದಲೇ ಅವರ ಗುಣಗಳು ಗೊತ್ತಾಗ್ತವೆ. ಅಂದರೆ ಅವ್ರು ಮಾತಾಡ್ತಾರಲ್ಲ, ಮಾತಿನಿಂದಲೇ ಅವರ ಒಂದು ಕೆಲಸದಿಂದಲೇ ಅವ್ರು ಗೊತ್ತಾಗ್ತದೆ. ಅದಕ್ಕೆ ಯೇಸುಕ್ರಿಸ್ತನೇ ಸರ್ಪ ಜಾತಿಯವರೇ ಅಂದರೆ ಸೈತಾನನ ಸಂತಾನಕ್ಕೆ ಸೇರಿದವರೇ, ಸೈತಾನನ ಗುಣಗಳನ್ನು ಕಲ್ತ್ಕೊಂಡಿರೋವ್ರೆ ಅಂತ ಹೇಳುವಂಥ ಮಾತು ಹೇಳ್ತದೆ. ನೀವು ಕೆಟ್ಟವರಲಾಗಿ ಒಳ್ಳೆಯ ಮಾತಾಡೋದಕ್ಕೆ ನಿಮ್ಮಲ್ಲಿ ಹೇಗಾಯಿತು? ಕೆಟ್ಟವ್ರು ನೋಡಿದ್ರೆ ಈ ನೋಡಿ ಮಾತ್ರ ನೋಡುವಾಗ ಉದಾಹರಣೆಗೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವರು ಪ್ರೇರೆ ನೋಡೋದಕ್ಕೆ ಒಳ್ಳೆಯದಾಗಿರ್ತಾರೆ ಪ್ರೇರೆ. ಅವ್ರು ನೋಡಿ ಅವ್ರ ಬಾಯಲ್ಲಿ ಯಾವುದು ಒಳ್ಳೆ ಮಾತು ಬರಲ್ಲ ಪ್ರೇರೆ. ಭಯಂಕರ ಮಾತಾಡ್ತಾರೆ ಸಹ, ತುಂಬ ಉತ್ಸಾಹ ಮಾತಾಡ್ತಾರೆ, ತುಂಬ ಉತ್ಸಾಹ ಮಾತಾಡ್ತಾರೆ ನೋಡಿ. ಅದರಿಂದ ಹೇಳಿದ್ರೆ ನೀವು ಕೆಟ್ಟವರಿಗಾಗಿ ಒಳ್ಳೆಯ ಮಾತನಾಡೋದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಉಣೋದು. ಒಳ್ಳೆಯದು ತನ್ನ ಒಳ್ಳೆಯ ಭಕ್ತಿಯಿಂದ ಕೂತಾನಂತೆ. ಒಳ್ಳೆಯ ಸೇವಕ ತನ್ನ ಒಳ್ಳೆತನದಿಂದಲೇ ಕಾಯ್ತಾ ಇದ್ದಾನಂತೆ. ಅದರಿಂದ ದೇವರು ಹಾಕಿದ್ರೆ ಮನುಷ್ಯನು ಸುಮ್ಮನೆ ಅನ್ನೋದು ಪ್ರತಿಯೊಂದು ಮಾತಿನ ವಿಷಯವಾಗಿ ಉತ್ತರ ಕೊಡಬೇಕಂತೆ. ನೋಡಿ, ಮರವನ್ನು ಒಂದು ಫಲ ಕೊಡಬೇಕಾಗಿ ಮರವನ್ನು ಒಳ್ಳೆಯದಾಗಿ ನಾವು ನೋಡಬೇಕು, ಒಳ್ಳೆಯದಾಗಿ ನೋಡಬೇಕು. ಮತ್ತು ಮರವಾದ್ರ ಫಲದಿಂದ ತಿಳ್ಕೊಳ್ಬಹುದು. ಈ ಮರ ಒಂದು ವೇಳೆ ಫಲ ಕೊಡ್ತಾ ಇದೆ ಅಂತ ಅವನ ಫಲದಿಂದ, ಅಂದರೆ ಒಬ್ಬ ಮನುಷ್ಯನ ಅವನ ಗುಣದಿಂದ ನಡೆಸಿದ ಗೊತ್ತಾಗಿದೆ ಅವನು ಖಂಡಿತವಾಗಿ ದೇವರು ಉಪಯೋಗ ಆಗ್ತದೆ, ನನ್ನ ದೇವ್ರಿಗೆ ಗೊತ್ತಿರ್ತದೆ. ಅದರಿಂದ ಹೇಳಿದಂಗೆ ನಮ್ಮ ಹೃದಯದಲ್ಲಿ ಏನಿದೆ ಎಂಬುದು ಅದು ನಮ್ಮ ಬಾಯಲ್ಲಿ ಬರ್ತದೆ. ನಮ್ಮ ಹೃದಯದಲ್ಲಿ ಏನಿದೆ ಅಂದರೆ ನಮ್ಮ ಆಲೋಚನೆಯಲ್ಲಿ ಏನಿದೆ ಅದೇ ನಮ್ಮ ಬಾಯಿಂದ ಬರ್ತದೆ ದೇವ್ರ ಮಕ್ಕಳೇ. ಮತ್ತು ನಮ್ಮ ಹೃದಯದಲ್ಲಿರುವುದು ಬಹಿರಂಗಪಡಿಸ್ತದೆ, ಮಾತುಗಳಿಂದ ಬಹಿರಂಗಪಡಿಸ್ತದೆ. ಅದರಿಂದ ಇಲ್ಲಿ ನೋಡುವಾಗ ಇಲ್ಲಿ ನಾವು ನೋಡುವ ಉದಾಹರಣೆಗೆ ಶಿಷ್ಯತ್ವವನ್ನು ನಾವು ಫಲ ಕೊಡಬೇಕಾದ್ರೆ ಮುಖ್ಯವಾಗಿ ಮತ್ತೆ ಬರೋ ಸುವಾರ್ತೆ 28:19 ಪರಲೋಕದಲ್ಲಿ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವನ್ನು ಕೊಡಲ್ಪಟ್ಟಿದೆ. ಅದರಿಂದ ಹೊರಟು ಎಲ್ಲ ದೇಶದ ಜನರನ್ನು ನಾನು ಶಿಷ್ಯನಾಗಿ ಮಾಡಿರಿ. ನಂಬಿದವನಿಗೆ ತಂದೆಯ ಮಗ ಪರಿಶುದ್ಧಾತ್ಮದಲ್ಲಿ ದೀಕ್ಷಾನ ಕೊಡಿಸಿರಿ ಮತ್ತು ಅದರ ಉಪದೇಶ ಮಾಡಿರಿ, ನಾನು ನೋಡಿರಿ ಯುಗದ ಸಮಾಪ್ತಿ ಹೋಗಿರ್ತೇನೆ. ಆದರೆ ದೇವರು ನಮ್ಮಿಂದ ಬಯಸುವಂಥದ್ದು ನಾವು ಫಲವನ್ನು ಕೊಡಬೇಕು ಎಂಬುದಾಗಿರ್ತಾರೆ. ತಮ್ಮ ವರಗಳನ್ನು ಇತರರಿಗೆ ಪ್ರಯೋಜನವಂತ ಬಳಸುವಂಥದ್ದು, ನಮಗೆ ಕೊಟ್ಟಂತಹ ಜ್ಞಾನವನ್ನು ಮತ್ತೊಬ್ಬರಿಗೆ ನಾವು ತಿಳಿಸಬೇಕು. ನೋಡಿ, ರೋಮಾಪುರದವರು ಬರೋ ಪತ್ರಕ್ಕೆ 12ನೇ ಅಧ್ಯಾಯ 4ನೇ ವಚನ ನೋಡುವಾಗ ಅದರಲ್ಲಿ ಏನಾಗ್ತದೆ ಅಂದರೆ, ರೋಮಾಪುರದವರು ಬರೆದ ಪತ್ರಕ್ಕೆ 12ನೇ ಅಧ್ಯಾಯ ಅಲ್ಲಿ 4ರಿಂದ ನೋಡೋಣ. ಒಂದು ಮಾತು ಬರೆಯಲ್ಪಟ್ಟಿದೆ. ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಾಗಿ ಆ ಎಲ್ಲ ಅಂಗಗಳಿಗೆ ಹಾಗೆ ಒಂದೇ ಕೆಲಸ ಇರುವುದಿಲ್ಲವೋ?
ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ಓದಿ ಓದಿ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ. ಅದು ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ. ಬೋಧಿಸುವುದರಲ್ಲಿ, ಬುದ್ಧಿಯುಳ್ಳವನು ಬುದ್ಧಿಯುಳ್ಳದರಲ್ಲಿ ನಿರತರಾಗಲಿ, ದಾನ ಕೊಡುವವನು ಯಥಾರ್ಥ ಮನಸ್ಸಿಂದ ಕೊಡಲಿ, ಹಿರಿತನ ಮನಸ್ಸುವವನು ಆಸಕ್ತಿ ನಡೆಸಲಿ, ಕಷ್ಟದಲ್ಲಿದ್ದವರಿಗೆ ಉಪಕಾರ ಮಾಡುವನು ಸಂತೋಷವಾಗಿ ಮಾಡಲಿ. ಅಂದರೆ ಇಲ್ಲಿ ಯೇಸು ಕ್ರಿಸ್ತನು ಯಾವಾಗಲೂ ಏನು ಮಾಡ್ತಾಯಿದ್ರು, ಕಳೆದು ಹೋದ ಜನರನ್ನು ಯೇಸುವಿನ ಬಳಿಗೆ ಕರ್ಕೊಳ್ಳುವುದು. ಅಂದರೆ ನಾವು ಇದ್ರ ಮೂಲಕ ನಾವು ಸೇವೆ ಮಾಡ್ತಾ ಇರಬೇಕು. ಅಂದರೆ ನಮಗೆ ದೇವರು ಏನು ಕೊಟ್ಟಿದ್ದಾನೆ ಅದನ್ನು ನಾವು ಫಲ ಕೊಡೋ ರೀತಿಯಲ್ಲಿ ಮಾಡಬೇಕು. ಯಾಕಂದರೆ ಒಬ್ಬ ಪಾಪಿ ನೋಡಿ, ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 20ನೇ ವರ್ಷದಲ್ಲಿ ಒಂದು ಮಾತು ಹೇಳ್ತಿದ್ದಾರೆ, ನಾವು ಯಾವಾಗಲೂ ಸಹ ನೀತಿವಂತರ ಬಳಿಗೆ ಹೋಗೋದಿಲ್ಲ. ನಾವು ನಮ್ಮ ಪ್ರಾರ್ಥನೆ ಮೂಲಕವಾಗಿರ್ಬೋದು, ಸುವಾರ್ಥ ಸಾರದ ಮೂಲಕವಾಗಿರೋದು ಒಬ್ಬ ಪಾಪಿನ ಬದಲಾಯಿಸ್ಬೇಕಂತ ನೋಡ್ರಲ್ಲಿ. ಯಾಕೋಬ 5ನೇ ಅಧ್ಯಾಯ 20ನೇ ವರ್ಷ ನೋಡ್ರಿ. ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚಿದವನಾದನೆಂದು ತಿಳಿದುಕೊಳ್ಳಿರಿ. ನೋಡಿ, ಒಬ್ಬ ಪಾಪಿಯನ್ನು ನಾವು ಮರೆತಿರುವಾಗ ಅವನ ಪಾಪವನ್ನು ಎಷ್ಟೋ ಕ್ಷಮಿಸಿ ನಾವು ಮರಣದಿಂದ ಅವನು ತಪ್ಪಿಸ್ತೀವಿ ಅಂತಂದರೆ, ಮರಣದಿಂದ ನಾವು ತಪ್ಪಿಸ್ತೀವಿ ಅಂತಂದರೆ, ಇವತ್ತು ನಿಜವಾಗಲೂ ನಾವು ಇಷ್ಟು ಜನ ಕೂಡಿ ಬರ್ತಾರೆ ಅಂದರೆ ಅದು ದೇವರ ಕೃಪೆ, ದೇವರ ಕರುಣೆ ಇರ್ತದೆ. ದೇವ್ರಿಗೆ ಎಷ್ಟು ಸಂತೋಷ ಇರ್ಬೋದು. ನಮ್ಮ ಮಕ್ಕಳು ಬೆಳಗ್ಗೆ ಮುಂಜಾನೆ ಇದ್ದು ಈ ರೀತಿಯಾಗಿ ದೇವರ ವಾಕ್ಯ ಧ್ಯಾನ ಮಾಡ್ತಾಯಿದ್ದಾರೆ, ಫಲ ಕೊಡ್ತಾಯಿದ್ದಾರೆ. ದೇಹದ ಮೂಲಕ ಫಲವನ್ನು ಕೊಡ್ತಂಥ ದೇವರಿಗೆ ಎಷ್ಟು ಸಂತೋಷ, ಯೇಸು ಕ್ರಿಸ್ತನಿಗೆ ಎಷ್ಟು ಸಂತೋಷ, ಪರಿಶುದ್ಧಾತ್ಮನಿಗೆ ಎಷ್ಟು ಸಂತೋಷ. ಇಲ್ಲಿ ದೇವರ ವಾಕ್ಯದ ಒಬ್ಬ ಪಾಪಿನ ತಪ್ಪಾದ ಮಾರ್ಗದಿಂದ ನಾವು ನಡೆಸುವಾಗ ಅವನ ಮರಣಕ್ಕೆ ನಾವು ತಪ್ಪಿಸ್ತೀವಿ ಅಂತಪ್ಪ. ಅಂದರೆ ನಿತ್ಯ ದಂಡನೆಯಿಂದ ಅವನು ತಪ್ಪಿಸ್ತೀವಿ, ನಿತ್ಯ ನರಕದಿಂದ ನಾವು ತಪ್ಪಿಸ್ತೀವಂತೆ. ಅದರಿಂದ ನಾವು ಯಾವಾಗಲೂ ಸಹ ಒಳ್ಳೆಯ ಫಲವನ್ನು ನಾವು ಕೊಡಬೇಕಾದ್ರೆ ನಾವು ದೀನತೆಯುಳ್ಳವರಾಗಿರ್ಬೇಕು. ನಾವು ಪ್ರಯತ್ನ ಪಡುವಾಗ ನಾವು ಸುವಾರ್ತೆಯನ್ನು ಸಾರಬೇಕಾಗ್ತದೆ. ದೇವರ ವಾಕ್ಯಗಳನ್ನು ನಾವು ಕಲಿತು ಅನೇಕ ಜನರಿಗೆ ನಾವು ತಿಳಿಸ್ಬೇಕಾಗ್ತದೆ. ದೇವರು ನಮ್ಮಿಂದ ಅದನ್ನು ಎದುರು ನೋಡ್ತದೆ ನಮ್ಮ ದೇವ್ರ ಮಕ್ಕಳೇ. ಅದರಿಂದ ನನ್ನ ಪ್ರಿಯ ದೇವ್ರ ಮಕ್ಕಳೇ, ಇವೆಲ್ಲ ಒಳ್ಳೆಯ ಸಂಕೇತವಾಗಿದೆ. ಯಾವಾಗ ನಮ್ಮಲ್ಲಿ ದೀನತೆ ಬರ್ತದೆ, ನಮ್ಮಲ್ಲಿ ಯಾವಾಗ ಫಲ ಕೊಡಬೇಕಂತ ಮನಸ್ಸು ಬರ್ತಂದ್ರೆ ನಾವು ದೇವರಲ್ಲಿ ನೆಲೆಗೊಂಡಿದ್ದಾಗತ್ತೆ. ನಾವು ಯಾವಾಗಲೂ ಸಹ ತಂದೆಯಾದ ದೇವರನ್ನ ಘನಪಡಿಸುವಾಗ, ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳುವಾಗ, ಪವಿತ್ರಾತ್ಮನ ಅನುಭವದಲ್ಲಿ ನಡೆಯುವಾಗ ನಾವು ದಿನನಿತ್ಯ ನಾನು ಫಲವನ್ನು ಕೊಡಬೇಕು, ನಾನು ಸುವಾರ್ತೆನ ಸಾರಬೇಕು. ನನ್ನಿಂದ ಒಳ್ಳೆಯ ಫಲವನ್ನು ಎದುರು ನೋಡಿದ್ರೆ ದೇವರು ಅನ್ನೋದು ನಮಗೆ ಗೋಚರವಾಗ್ತದೆ. ಒಂದು ವೇಳೆ ಉಳುಕು ಮರವನ್ನು ಕಡಿದಾದ್ರೆ ಅದನ್ನು ಕಡಿದು ದೇವರು ಬೆಂಕಿಯಲ್ಲಿ ಹಾಕಿದ್ರೆ ಬೆಂಕಿಯಲ್ಲಿ ಆ ಬೆಂಕಿ ಅಂದರೆ ಅದು ನರಕವಾಗಿರುತ್ತದೆ. ಬೈಬಲನ್ನು ಮಾತಾಡ್ತೇವೆ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 48ನೇ ವಚನ ನೋಡ್ರಿ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 48ನೇ ವಚನವನ್ನು ನೋಡುವಾಗ ಒಂದು ಮಾತನ್ನು ದೇವರು ಈಗ ಬರ್ತಿದ್ದಾರೆ ನೋಡೋಣ. ಓದಿ ಯಾರು? 12ನೇ ಅಧ್ಯಾಯ 48 ಇರಬೇಕು ದೇವ್ರ ಮಕ್ಕಳೇ. ಪೆಟ್ಟುಗಳಿಗೆ ಯೋಗ್ಯವಾದದ್ದನ್ನು ನಡೆಸಿದವನು ಸ್ವಲ್ಪ ಪೆಟ್ಟು ತಿನ್ನುವನು. ಯಾವನಿಗೆ ಬಹಳವಾಗಿ ಕೊಟ್ಟದೆಯೋ ಅವನು ಕಡೆಯಿಂದ ಬಹಳವಾಗಿ ನಿರೀಕ್ಷಿಸಲ್ಪಡುವುದು. ಇದಲ್ಲದೆ ಯಾವನು ವಶಕ್ಕೆ ಬಹಳವಾಗಿ ಒಪ್ಪಿಸಿದೆಯೋ ಅವನು ಇನ್ನು ಹೆಚ್ಚಾಗಿ ಕೊಡುವರು. ಅಂದರೆ ಅರ್ಥ ಮಾಡ್ಕೊಳ್ಳಿಪ್ರೆ, ತಿಳಿಯದೆ ಪೆಟ್ಟುಗಳಿಗೆ ಯೋಗ್ಯವಾದುದು ನಡೆಸುವವನು ಸ್ವಲ್ಪ ಪೆಟ್ಟು ತಿಳಿಯವನು. ಈಗ ನೋಡಿ, ಕೆಲವರಿಗೆ ಸುವಾರ್ತೆನೂ ಗೊತ್ತಿಲ್ಲ, ದೇವರು ಗೊತ್ತಿಲ್ಲ ಬ್ರೆ, ಅವರು ತಿಳಿಯದೇ ತಪ್ಪು ಮಾಡ್ತಾ ಇರ್ತಾರೆ ಬ್ರೆ. ಅವ್ರಿಗೆ ಸ್ವಲ್ಪ ಒಂದು ಶಿಕ್ಷೆ ಅಂತ ಇರ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲದ್ರೆ ಮಾಡುವಂಥದ್ದು. ಗೊತ್ತಿಲ್ಲ ಅವ್ರಿಗೆ ಯೇಸು ಕ್ರಿಸ್ತನ ಮಾರ್ಗ, ತಂದೆಯ ದೇವರು ನಿಜವಾದ ದೇವರು, ಈ ಬೈಬಲ್ ಓದಿದ್ರೆ ನಮಗೆ ಪರಲೋಕದ ಮಾರ್ಗ ಇದೆ ಅನ್ನೋದು ಅವ್ರಿಗೆ ಗೊತ್ತಿರೋಕ್ಕಿಲ್ಲ. ಅವರು ಈ ಲೋಕದಲ್ಲಿ ಏನು ಮಾಡ್ತಾರೆ, ತುಂಬ ಪಾಪ ಮಾಡಿ ಸತ್ತೋಗ್ಬಿಡ್ತಾರೆ. ಅವರು ಸತ್ತೋದ್ರೂ ಸಹ ಅವ್ರಿಗೆ ಕಾರಣ ಶಿಕ್ಷೆ ಇದೆ, ಕಾರಣ ಯಾಕಂದ್ರೆ ಗೊತ್ತಿಲ್ಲ, ತಿಳಿಯದೇ ಮಾಡಿದ ತಪ್ಪು. ಆದರೆ ಹೇಳ್ತದೆ, ಏನಂತ ಹೇಳ್ತಿದ್ರೆ, ಯಾವನಿಗೆ ಬಹಳವಾಗಿ ಕೊಟ್ಟಿದೆಯೋ ಅವನ ಕಡೆಯಿಂದ ಬಹಳವಾಗಿ ನಿರೀಕ್ಷಿಸ್ಕೊಳ್ಬೋದು.
ಬಹಳವಾಗಿ ನಿರೀಕ್ಷಿಸಲ್ಪಡುವುದು. ಅಂದರೆ ದೇವರು ನಮಗೆ ಹೆಚ್ಚಾದ ಜ್ಞಾನವನ್ನು ಕೊಟ್ಟಿದ್ದಾನೆ ಈ ಲೋಕದಲ್ಲಿ. ಅಂದರೆ ದೇವರ ಜ್ಞಾನವನ್ನು ಪ್ರತಿನಿತ್ಯ ದೇವ್ರ ಸೇವಕರ ಮೂಲಕ ಕಲಿತಾ ಇದ್ದೀವಿ ನಾವು. ಕಲಿತು ನಾವು ಸುಮ್ಮನೆ ಇಟ್ಕೊಳ್ಳೋದಿಲ್ಲ ಇದರಿಂದ ದೇವರು ಎದುರು ನೋಡ್ತಾನೆ ಫಲವನ್ನು ಕೊಡ್ತಿದಾರಂತ. ಬಹಳ ಲೆಕ್ಕವನ್ನು ಕೇಳ್ತಾನೆ ದೇವರು, ಬಹಳ ಲೆಕ್ಕವನ್ನು ಕೇಳ್ತಾನೆ ನಾವು ತಿಳ್ಕೊಂಡು ನಾವು ಸತ್ಯ ಸುವಾರ್ಥ ನಂಬಿದ್ದೀವಿ, ನಮಗೇನಪ್ಪ ನಾವು ಪರಲೋಕ ಹೋಗ್ತೀವಿ ಅಂತ ನೀನು ಫಲ ಕೊಡಲಿಲ್ಲ ಅಂದರೆ ನಿನ್ನ ನಿರೀಕ್ಷಿಸ್ತಾನೆ ದೇವರು. ಹೆಚ್ಚಾಗಿ ಕೊಟ್ಮೇಲೆ ದೇವರು ಏನು ಮಾಡಿದ್ರೆ ಹೆಚ್ಚಾಗಿ ಲೆಕ್ಕವನ್ನು ಕೇಳ್ತಾನೆ. ಅದನ್ನೇ ಹೇಳ್ತಿರೋವಂಥದ್ದು, ಯಾವನಿಗೆ ಬಹಳವಾಗಿ ಕೊಟ್ಟಿದ್ದೀನೋ ಅವನ ಕಡೆಯಿಂದ ಬಹಳವಾಗಿ ನಿರೀಕ್ಷಿಸಲ್ಪಡುವುದು. ಇದರಲ್ಲಿ ಯಾವನ ವಾಸಕ್ಕೆ ಬಹಳವಾಗಿ ಒಪ್ಪಿಸಿದನೋ ಅವನ ಕಡೆಯಿಂದ ಇನ್ನೂ ಹೆಚ್ಚಾಗಿ ಕೇಳುವಂಥದ್ದು. ನಾವೆಲ್ಲರೂ ಗೊತ್ತು, ಮತ ಬರೆಸುವ ಇದರಲ್ಲಿ ದೇಶಾಂತರಕ್ಕೆ ಹೋದಂಥ ಒಬ್ಬ ದನಿ ಒಬ್ಬನಿಗೆ 2 ತಲಾಂತು, ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 1 ತಲಾಂತು ಕೊಡ್ತಾನೆ. ಸರಿ, ನಾವು ಬರೋದ್ರ ಡಬಲ್ ಮಾಡಿರ್ಬೇಕು ಅವರು. ಸರಿ, ಆದರೆ ಇಬ್ಬರು ಮಾಡ್ತಾರೆ ಆದರೆ ಒಬ್ಬನು ಮಾಡಲ್ಲ. ಯಾರು ಫಲವನ್ನು ಕೊಟ್ಟಿರ್ತಾರೆ ಅವನ ದೇವರು ತನ್ನ ದಣಿಯ ಸೌಭಾಗ್ಯ ಸೇರ್ತಾನೆ. ಯಾರು ಫಲವನ್ನು ಕೊಟ್ಟಿಲ್ವೋ ಅವನನ್ನು ಏನು ಮಾಡಿದಾನೆ, ಕತ್ಲೆ ಕೊನೆಗೆ ಹಾಕಿ ಅಂತ ಹೇಳ್ತಾನೆ, ಆರದ ಬೆಂಕಿಗೆ ಹಾಕಿ ಅಂತ ಹೇಳ್ತಾನೆ ದೇವ್ರ ಮಕ್ಕಳೇ. ಅದೇ ರೀತಿ ಒಂದು ವೇಳೆ ನಾನು ನೀನು ಈ ದಿನದಲ್ಲಿ ಹೆಚ್ಚು ಸುವಾರ್ಥ ನಂಬಿಕೊಂಡು ಪ್ರತಿನಿತ್ಯ ವಾಕ್ಯಗಳನ್ನು ಕೇಳಿ ದೇವರಿಗೆ ಅಪ್ರಯೋಜನವಾಗಿ ದೇವರಿಗೆ ಫಲ ಕೊಡದೆ ನಾವು ಜೀವಿಸುವಾಗ ಒಂದು ದಿನ ದೇವರು ನಮ್ಮನ್ನು ನರಕಕ್ಕೆ ಹಾಕುವಂತನಾಗಿದ್ದಾನೆ. ದೇವರು ನನ್ನಿಂದ ನಿನ್ನಿಂದ ಬಯಸುವಂಥದ್ದು ನನ್ನ ಮಕ್ಕಳು ಒಂದು ಫಲವನ್ನು ಕೊಡ್ತಾ ಇದ್ದಾರಾ, ನನಗಾಗಿ ಈ ಲೋಕದಲ್ಲಿ ಬದುಕ್ತಾ ಇದ್ದಾರಾ, ನನಗಾಗಿ ಶುದ್ಧವಾಗಿ ಜೀವಿಸ್ತಾ ಇದ್ದಾರಾ, ನಾನು ಕೊಟ್ಟಂಥ ಸೇವೆಯನ್ನು ಜವಾಬ್ದಾರಿಯಿಂದ ಇವರು ಮಾಡ್ತಾ ಇದ್ದಾರಾ, ಅಥವಾ ಈ ಲೋಕದಲ್ಲಿ ವ್ಯರ್ಥವಾಗಿ ಜೀವನ ಕಳೀತಾ ಇದ್ದಾರಾ? ದೇವರ ವಾಕ್ಯ ಅದ್ಭುತವಾಗಿ ಈ ದಿನದಲ್ಲಿ ದೇವರು ನಮ್ಮಿಂದ ಫಲವನ್ನು ಕಾಯ್ತಾನೆ. ಆ ತೋಟಗಾರನು ಆ ಯಜಮಾನ ತೋಟದಲ್ಲಿ ಅಂಜೂರ ಗಿಡವನ್ನಿಟ್ಟು ಹೇಳ್ತಾ ಇದ್ದಾನೆ ಆ ತೋಟಗಾರನಿಗೆ, ನಾನು 3 ವರ್ಷದಿಂದ ನೋಡ್ತಾ ಇದ್ದೇನೆ. ನೋಡಿ, ಇವತ್ತು ದೇವರು ನಮಗೆ ಎಷ್ಟು ವರ್ಷಗಳ ಆಯುಸ್ಸನ್ನು ಕೊಟ್ಟಿದ್ದಾನೆ 40 ವರ್ಷ, 50 ವರ್ಷ, ಇವತ್ತು ಎಷ್ಟೆಷ್ಟು ಆಯುಸ್ಸು. ಇವತ್ತು ಇನ್ನೂ ನಾವು ಬದುಕಿದ್ವಿ ಅಂದ್ರೆ ನಮ್ಮಿಂದ ದೇವರು ಫಲವನ್ನು ಕೊಟ್ಟು ಮತ್ತೊಂದು ವರ್ಷ ನಮಗೆ ದೇವರು ಕೊಡ್ತಾನೆ ಅಂದ್ರೆ ಅದು ನಮ್ಮಿಂದ ದೇವರು ನೆಕ್ಸ್ಟ್ ನಾವು ಫಲವನ್ನು ಕೊಡಬೇಕು ಎಂಬುದಾಗಿ. ಆ ತೋಟಗಾರನ ಹೇಳ್ತಿದ್ದಾನೆ, ಅಯ್ಯ ಇನ್ನೊಂದು ವರ್ಷವನ್ನು ನನಗೆ ಕೊಡು, ಇದರ ಸುತ್ತಲನ್ನು ಅಗೀತೀನಿ, ಇದಕ್ಕೆ ಬೇಲೇನ ಹಾಕ್ತೀನಿ, ಇದಕ್ಕೆ ಗೊಬ್ಬರವನ್ನು ಹಾಕ್ತೀನಿ, ಇದಕ್ಕೆ ಎಲ್ಲವನ್ನ ಹಾಕ್ತೀನಿ. ಒಂದು ವೇಳೆ ಫಲ ಕೊಟ್ಟರೆ ಸರಿ, ಇಲ್ಲಾಂದರೆ ಇದನ್ನು ಕಡಿದು ನೀನು ಬೆಂಕಿ ಒಳಗೆ ಹಾಕಿ ಸುಟ್ಟಾಕ್ಬಿಡ್ತೀನಿ ಅಂತ ಹೇಳ್ತೇನೆ ನಾನು. ಅದೇ ರೀತಿ ದೇವರು ಈ ದಿನ ನನಗೆ ನಿನಗೆ 2024 ವಿಷಯವನ್ನು ಮುಗಿಸಿ ಇವತ್ತು 2025ನೇ ಒಂದು ವರ್ಷವನ್ನು ನಮಗೆ ದೇವರು ಕೊಟ್ಟಿದ್ದಾನೆ. ನಾವು ಫಲ ಕೊಡುವಂಥದ್ದಾಗಬೇಕು. ಯಾವುದೋ ಒಂದು ವಿಷಯದಲ್ಲಿ ನಾವು ಫಲವನ್ನು ಕೊಡಬೇಕು. ದೇವರಿಗೆ ಪ್ರಯೋಜನವಾದ ರೀತಿ ನಾವು ಇರಬೇಕು. ಯಾಕೆ ನಾವು ಅಂತ್ಯ ದಿನಕ್ಕೆ ನಾವು ಬಂದಿದ್ದೀವಿ. ನಮ್ಮ ಜೀವನದ ಯಾವತ್ತೂ ಈ ಉಸಿರು ಹೋಗ್ತದೆ ನಮಗೆ ಗೊತ್ತಿಲ್ಲ. ದೇವ್ರ ಮಕ್ಕಳೇ, ನಾವು ನೋಡುವಾಗ ಪೇಪರು, TV, ಅನೇಕ ವಾಟ್ಸಪ್ಗಳು ನೋಡುವಾಗ ಎಷ್ಟು ದಿನನಿತ್ಯ ಮರಣಗಳು, ಕೊಲೆಗಳು, ಅಲ್ಲಲ್ಲಿ ಭಯಂಕರ ವಿಚಿತ್ರ. ಒಂದು ಕಾಲದಲ್ಲಿ ಒಂದು ಕೊಲೆ ಮಾಡಬೇಕಾದ್ರೆ ಎಷ್ಟು ಭಯವತ್ತು. 5 ಜನ 4 ಜನನ ಕೊಲ್ತಾ ಇದ್ದಾರೆ ಸ್ವಂತ ಜನರೇ, ಆಸ್ತಿಗಾಗಿ, ಹಣಕ್ಕಾಗಿ. ಈ ಭೂಮಿ ಎಂಥ ರೈತನ ಎಲ್ಲರ ರಂಪ ಮಾಡಿದಾನೆ ಸಹಿತ ನಾನು. ಪ್ರತಿನಿತ್ಯ ಜನರು ಮರಣಕ್ಕೆ ತುತ್ತಾಗ್ತಾ. ದೇವರ ಕಡೆಗೆ ಬರುವಂಥವ್ರು ಯಾರೂ ಇಲ್ಲ. ಬಂದರೂ ಸಹ ಸರಿಯಾಗಿ ಸ್ಥಿರವಾಗಿ ನಿಂತ್ಕೊಳ್ತಾ ಇಲ್ಲ ದೇವ್ರ ಮಕ್ಕಳೇ. ಎಲ್ಲರನ್ನ ಸಹಿತನು ಒಂದು ಸುಮ್ಮನೆ ಕಂತೆಯಾಗಿ ತಗೊಳ್ತಾ ಇದ್ದಾನೆ ಸಹಿತನ ಎಲ್ಲರನ್ನ ನರಕದಕ್ಕೆ. ದೇವರ ವೇದನೆ, ದೇವರ ನೋವು, ದೇವರು ಇದನ್ನು ನೋಡ್ತಾನೆ ನಮ್ಮಿಂದ. ನನ್ನ ಮಕ್ಕಳು ಫಲ ಕೊಡ್ತಾನೆ ಎಂಬುದಾಗಿ. ಇವತ್ತು ಭೂಮಿ ಇನ್ನೂ ಇದೆ ಅಂದರೆ ಕಾರಣ ಕೆಲವರು ನೀತಿವಂತರಿದ್ದಾರೆ. ಆ ನೀತಿವಂತರಿದ್ರೆ ಅವ್ರಿಗೋಸ್ಕರ ಈ ದೇವರು ಇನ್ನೂ ಈ ಭೂಮಿನ ಉಳಿಸಿದ್ದಾನೆ. ದೇವರ ಮಕ್ಕಳು, ಅದರಿಂದ ದೇವರು ನನ್ನಿಂದ ನಿನ್ನಿಂದ ಫಲವನ್ನು ಕೊಡಬೇಕು ಎಂಬುದಾಗಿ. ಆ ಫಲವನ್ನು ಕೊಡಬೇಕಂದ್ರೆ ನಾವು ದೇವರ ಬಳಿಯಲ್ಲಿರಬೇಕು. ದೇವರೊಟ್ಟಿಗೆ ಯಾವಾಗಲೂ ಇಜ್ಜೋಡಾಗಿರ್ಬೇಕು. ದೇವರ ಮಾತುಗಳನ್ನ ಕೇಳಬೇಕು. ಒಳ್ಳೆ ಸ್ನೇಹಿತರೊಟ್ಟಿಗೆ ನಾವು ಇರಬೇಕು. ಒಳ್ಳೆಯ ವಾಕ್ಯಗಳನ್ನ ನಾವು ಪ್ರತಿನಿತ್ಯ ನಾವು ಬರ್ಕೊಳ್ತಾ ಇರಬೇಕು. ಪ್ರತಿನಿತ್ಯ ಅದನ್ನು ಕೇಳ್ತಾ ಇರಬೇಕು. ಆವಾಗ ಖಂಡಿತವಾಗಿಯೂ ನೀನು ಫಲವನ್ನು ಕೊಡ್ತೀಯ. ಹೌದು, ದೇವರು ಫಲ ನಂಬಿಗಸ್ತನಾದ ಒಳ್ಳೆಯ ಆಳಂತ ಒಂದಿನ ಹೇಳುವಂಥ ದಿನ ನಿನಗೆ ಬರ್ತದೆ. ಇವತ್ತು ನಿನಗೆ ಕಷ್ಟ ಇರ್ಬೋದು, ಇವತ್ತು ನೋವಿರ್ಬೋದು, ಇವತ್ತು ಒಂದು ಭಾರ ಇರ್ಬೋದು, ಆದರೆ ಸಂತೋಷದಿಂದ ದೇವರ ಕೆಲಸವನ್ನು ಮಾಡು. ನೋಡಿ, ರೈತ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಕಷ್ಟ
ಕಷ್ಟಪಟ್ಟು ಕೆಲಸ ಹಾಕಿ ಕೊನೆಗೆ ಅವನು ಒಳ್ಳೆಯ ಫಲವನ್ನು ಕೊಟ್ಟ ನಂತರ ಒಳ್ಳೆಯ ಲಾಭ ಬರ್ತದೆ ಪ್ರೇ. ಆ ಲಾಭ ಬಂದಾಗ ಅವನು ಎಷ್ಟು ಖುಷಿ ಪಡ್ತಾನೆ ಪ್ರೇ. ಅವನು ನಿರೀಕ್ಷೆಗಿಂತ ಹೆಚ್ಚಾಗಿ ಫಲ ಲಾಭ ಬರ್ತದೆ ಪ್ರೇ. ಅವ್ನಿಗೆ ಎಷ್ಟು ಸಂತೋಷ. ಅದೇ ರೀತಿ ನೀನು ಎಷ್ಟು ಕೆಲಸವನ್ನು ಮಾಡ್ತಿದ್ದೆ ಅವ್ರಿಗೋಸ್ಕರ ಈ ಭೂಮಿ ಮೇಲೆ, ಎಷ್ಟು ಸುವಾರ್ತೆ ಅವ್ರಿಗೆ ನಂಬಲಿ ಎಷ್ಟು ಸುವಾರ್ತೆ ಹೇಳ್ತೀಯ ದೇವ್ರಿಗಾಗಿ, ದೇವ್ರ ಸೇವೆಗಾಗಿ ಎಷ್ಟು ನೀನು ಸಹಾಯ ಮಾಡ್ತೀಯ. ಕಂಡು ದೇವರು ನಿನ್ನ ಒಂದು ಮೇಲೆ ದಯ ತೋರ್ತೀನಪ್ಪ, ಹೆಚ್ಚು ನಿನಗೆ ಬಹುಮಾನವನ್ನು ಕೊಡ್ತಾನಪ್ಪ ದೇವರು. ಬಲ ನಂಬಿಕೆಸ್ತಲ್ಲ ಆಳು ಅಂತ ಹೇಳ್ತಾನೆ. ಅದರಿಂದ ನನ್ನ ಪ್ರಿಯ ದೇವ ಜನರೇ, ಆ ಕರುಣಾ ಸಾರನ ದೇವರು ನಿನ್ನನ್ನು ಆರಿಸಿ ಭೂಮಿ ಒಳಗೆ ಹುಟ್ಟಿದನಪ್ಪ. ಎಷ್ಟೋ ಜನರ ಮಧ್ಯದಲ್ಲಿ ದೇವರು ನಮಗೆ ಈ ಸತ್ಯವಾದ ಸುವಾರ್ತೆಯನ್ನು ನಮಗೆ ಈ ಕರ್ನಾಟಕದಲ್ಲಿ ಕೊಟ್ಟಿದ್ದಾನೆ ಪ್ರೆ. ನಾವು ಎಷ್ಟು ಭಾಗ್ಯವಂತರು ಪ್ರೆ. ಅದರಿಂದ ಇಂದಿನಿಂದ ಒಂದು ತೀರ್ಮಾನ ಮಾಡೋಣ, ದೇವರೇ ನನ್ನ ಮೂಲಕ ನನ್ನ ಫಲ ಕೊಡಬೇಕಪ್ಪ, ನನ್ನ ಮಕ್ಕಳಿಗೆ ನಾನು ಒಂದು ಒಳ್ಳೆಯ ರೀತಿ ದೇವ್ರ ಮಾರ್ಗದಲ್ಲಿ ನಡೆಸ್ಬೇಕಪ್ಪ ದೇವರೇ, ನನ್ನ ಸ್ನೇಹಿತರನ್ನು ದೇವ್ರ ಮಾರ್ಗದಲ್ಲಿ ನಡೆಸಬೇಕಪ್ಪ ದೇವರೇ. ಅನೇಕರನ್ನ ಈ ಗ್ರೂಪಲ್ಲಿ ಸೇರಿಸಿ ಅನೇಕ ಜನರಿಗೆ ಈ ಸತ್ಯ ಸುವಾರ್ತೆ ಸಾರಲಿಕ್ಕೆ ದೇವರು ನನಗೆ ಒಂದು ಕೃಪೆ ಕೊಡಲಿ ಎಂಬುದಾಗಿ ನಾವು ಬಯಸುವಂತಾಗಬೇಕು. ಇಲ್ಲಾಂದರೆ ಫಲ ಕೊಡಲಿಲ್ಲ ಅಂದರೆ ಒಂದು ದಿನ ದೇವರು ಕಡಿದು ಅದನ್ನು ಬೆಂಕಿ ಒಳಗೆ ಹಾಕ್ತಾನಪ್ಪ, ಆಹಾರದ ಬೆಂಕಿ ಒಳಗೆ ಹಾಕೋದನ್ನಪ್ಪ. ಅಂಥ ದಿನಗಳಲ್ಲಿ ಯೇಸು ಕ್ರಿಸ್ತನು ಬರುವಾಗ ನಾವು ಒಂದು ವೇಳೆ ಫಲವನ್ನು ಕೊಡಲಿಲ್ಲ ಅಂದರೆ ಅನ್ಯಾಯವಾಗಿ ನರಕದ ಪಾಲಾಗಿ ದಿನನಿತ್ಯ ಆ ನರಕದಲ್ಲಿ ಗೋಳಾಡಬೇಕಾಗ್ತದೆ. ಅದರಿಂದ ದೇವರು ಈ ದಿನ ನಮಗೆ ಒಂದು ಸಮಯ ಕೊಟ್ಟಿದ್ದಾನಪ್ಪ. ನಮ್ಗೆ ಗೊತ್ತಿಲ್ಲ 2025ರಲ್ಲಿ ನಾವು ಯಾವ ರೀತಿ ಯಾರೋ ಹೋಗ್ತೀವಿ ನಮ್ಗೆ ಗೊತ್ತಿಲ್ಲ. ಆದರೆ ಇರುವಂಥ ಕಾಲ ನಾವು ದೇವರಿಗೆ ನಾವು ಫಲವನ್ನು ಕೊಡೋಣಪ್ಪ. ನಮ್ಮ ಕಣ್ಣುಗಳ ಮೂಲಕ, ನಮ್ಮ ಬಾಯಿಗಳ ಮೂಲಕ, ಪ್ರತಿಯೊಂದು ಅವಯವಗಳ ಮೂಲಕ ನಾವು ಫಲವನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಪಡೋಣಪ್ಪ. ದೇವರು ನಮ್ಮಿಂದ ಬಯಸುವಂಥದ್ದು ನಾವು ಫಲವನ್ನು ಕೊಡಬೇಕಂತಪ್ಪ. ಇಂದಿನಿಂದ ನಾವು ತೀರ್ಮಾನ ಮಾಡೋಣ, ತಂದೆ ಹೌದು ತಂದೆ, ನಾವು ನಿಮ್ಮ ಮೇಲೆ ನಾವು ಫಲ ಕೊಡ್ತೀವಪ್ಪ. ಈ ಒಂದು ವೇಳೆ ಇಷ್ಟು ದಿನ ನಾವು ಫಲ ಕೊಡೋದ್ರೆ ನಮ್ಮನ್ನು ಕ್ಷಮಿಸು ತಂದೆ. ನಮ್ಮಲ್ಲಿ ನಮ್ಮ ಕೈಲಿ ಆದಂತೂ ನಾವು ಏನಾದ್ರು ಮಾಡ್ತಿದ್ದೇವೆ, ನಮಗೆ ಸಹಾಯ ಮಾಡೋದೇವ್ರೆ, ನಮಗೆ ಆತ್ಮೀಯ ಬಲ ಕೊಡೋದೇವ್ರೆ, ನಮ್ಗೆ ಒಳ್ಳೆ ಜ್ಞಾನದಲ್ಲಿ ನಮ್ಮನ್ನು ನಡೆಸಪ್ಪ ದೇವರೇ. ದೇವರೇ ಇನ್ನು ಮುಂಜಾನೆ ಸೇವೆಗೆ ಬರುವ ಸೇವೆ ಮಾಡುವಂಥ ಎಲ್ಲ ಸೇವಕರುಗಳ ಜ್ಞಾನ ಕೊಡಪ್ಪ. ಅವ್ರ ಮೂಲಕ ನಾವು ಇನ್ನೂ ಹೆಚ್ಚಾಗಿ ಕಲಿಬೇಕು ದೇವರೇ. ದೇವರ ಮಕ್ಕಳೇ, ಇದನ್ನ ತೀರ್ಮಾನ ಮಾಡಿ ಮತ್ತೊಬ್ಬರಿಗೆ ನಾವು ಪ್ರಾರ್ಥನೆ ಮಾಡಿರ್ತಾರೆ. ದೇವರೇ ನನಗೆ ಅದು ಕೊಡು, ನನಗೆ ಇದು ಕೊಡು, ನನಗೆ ಅದು ಕೊಡು ಅನ್ನೋ ಕೇಳೋಕ್ಕಿಂತ ಮತ್ತೊಬ್ಬರಿಗೆ ಪ್ರಾರ್ಥನೆ ಮಾಡಿ ಒಂದು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿ ದೇವರೇ. ದೇವರೇ ಆ ಸೇವಕರಿಗೆ ದೇವರೇ ಆ ಸೇವಕರ ಮೂಲಕ ನಮಗೆ ಒಳ್ಳೆಯ ಮಾತುಗಳು ಬರಬೇಕಪ್ಪ. ಮತ್ತೊಬ್ಬರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ, ಮತ್ತೊಬ್ಬರಿಗೆ ಜೀವನಕ್ಕೆ ಒಂದು ಫಲ ಕೊಡುವಂಥ ಮಕ್ಕಳಾಗಿ ದೇವರು ನಿನ್ನ ಅಗತ್ಯತೆಗಳನ್ನು ಸಂಧಿಸಿ ನಿನ್ನನ್ನು ಇನ್ನೂ ಉತ್ತಮವಾಗಿ ಇರ್ತಾರೆ ಬ್ರದರ್. ಮುಂಚಾನೆ ದೇವರ ಸ್ವರವನ್ನು ಕೇಳುವಂಥ ಪ್ರಿಯ ಮಕ್ಕಳೇ, ನಿನ್ನನ್ನು ಪರೀಕ್ಷೆ ಮಾಡ್ಕೋ. ಇವತ್ತು ದೇವರು ಮತ್ತೊಂದು ವರ್ಷ ನಿನಗೆ ದಯ ಫಲಿಸಂದರೆ ನಿನಗೆ, ಯಾಕಂದರೆ ಸುಮ್ಮನೆ ಎಲ್ಲ ನೀನು ಫಲ ಕೊಡಬೇಕಂತ. ಅದಕ್ಕೆ ಅನೇಕ ಸೇವಕರ ಮೂಲಕ ನಿನ್ನ ಜೀವಿತಕ್ಕೆ ಅನೇಕ ವಾಕ್ಯಗಳನ್ನ ಹಾಕ್ತಾನೆ ದೇವರು. ಒಬ್ಬರಲ್ಲ ಒಬ್ಬರು ಸೇವಕರು ಬಂದು ನೀರು ಹಾಕ್ತಾ ಇದ್ದಾರೆ, ಇನ್ನೊಬ್ಬರು ಸೇವಕರು ಬಂದು ಗೊಬ್ಬರ ಹಾಕ್ತಾ ಇದ್ದಾರೆ, ವಾಕ್ಯ ಎಂಬ ಗೊಬ್ಬರ ಹಾಕ್ತಾ ಇದ್ದಾರೆ ಇನ್ನೊಬ್ರು ವಾಕ್ಯ ಎಂಬ ನೀರನ್ನು ಹಾಕ್ತಾ ಇದ್ದಾರೆ ಇನ್ನೊಬ್ಬರು ಸೇವಕರು ಬಂದು ಆ ಮರವನ್ನು ಫಲ ಕೊಡೋ ರೀತಿಯಲ್ಲಿ ಮರವನ್ನು ಕಟ್ ಮಾಡ್ತಾರೆ, ನೀಟಾಗಿ ಕಟ್ ಮಾಡ್ತಾರೆ. ಎಲ್ಲಿ ಅಡ್ಡಾಡಿ ಹೋಗ್ತದ ಮರವನ್ನು ಎಲ್ಲೆಲ್ಲಿ ಹೋಗ್ಬಾರ್ದು ಕಟ್ ಮಾಡ್ತಾರೆ ನಮ್ಮ ಸೇವಕರು. ಪ್ರತಿ ದಿನ ಬಂದು ಸೇವಕರು ನಿನಗೆ ವಾಕ್ಯವನ್ನು ಕೊಡೋದಂದ್ರೆ ನೀನು ಆ ಮರವನ್ನು ಶುದ್ಧ ಫಲ ಕೊಡುವಂತೆ ಮಾಡ್ತಾ ಇರ್ತದೆ. ಎಷ್ಟು ಅದ್ಭುತ ಅಲ್ಲುತ್ತದೆ. ವಾರದಲ್ಲಿ ನಾವು ಇಷ್ಟೊಂದು ಪ್ರಸಂಗಗಳನ್ನು ನಾವು 7-8 ಪ್ರಸಂಗಗಳನ್ನ ಕೇಳಿರ್ತೀವಿ ಅಂದರೆ ನಾವು ಧನ್ಯವಂತರು. ದೇವರು ಅದಕ್ಕಾಗಿ ನೀವು ಮರ ಅಂದರೆ ನೀವೇ ನಾವೆಲ್ಲರೂ ನಮ್ಮನ್ನು ದೇವರು ಶುದ್ಧ ಮಾಡಿ ನಮ್ಮನ್ನು ಎದುರು ನೋಡ್ತಾನೆ. ಅದರಿಂದ ಕರ್ತನಲ್ಲಿ ಪ್ರಿಯ ದೇವ ಜನರೇ, ಹೌದು ನೀವೆಲ್ಲರೂ ಸಹ ಅನೇಕ ಸೇವಕರಿಗೆ ನೀವು ಪ್ರಾರ್ಥನೆ ಮಾಡಿರಿ. ರಾಮವ್ರ ಸೇವೆಗೂ ಸಹ ಪ್ರಾರ್ಥನೆ ಮಾಡಿರಿ. ಯಾಕಂದರೆ ಸೇವೆ ಅದು ದಿನನಿತ್ಯ ಅದು ಜಾಸ್ತಿ ಆಗಬೇಕು. ಅನೇಕರು ದೇವರ ಸೇವೆಗೆ ಯಥಾರ್ಥವಾಗಿ ಕೊಡುವಂಥ ಜನರು ಬೇಕು. ಯಾಕಂದ್ರೆ ಒಂದು ಸುಮ್ಮನೆ ನಡೆಸ್ತೀನಿ ಅಂದ್ರೆ ಅಷ್ಟು ಸುಲಭ ಆಗ್ತದೆ. ನಾವೇನೋ ಬಂದ್ಬಿಡ್ತೀವಿ, ಹೋಗ್ತೀವಿ, ಹೊಂಟೋಗ್ಬಿಡ್ತೀವಿ. ಆದರೆ ಅದನ್ನು ಜವಾಬ್ದಾರಿ ತಗೊಂಡು ಮಾಡುವಂಥವ್ರು ಭಾಳ ಕಷ್ಟ ಇರ್ತದೆ. ಯಾಕಂದರೆ ನಾವು 3 ದಿನಗಳ ಕಾಲ 4 ದಿನಗಳ ಕಾಲ ಅಲ್ಲಿ ಇರಬೇಕಂದ್ರೆ ಅದರ ಖರ್ಚು ವ್ಯರ್ಥಗಳೆಲ್ಲವೂ ಸಹ ತುಂಬ ಹೊತ್ಕೊಂಡಿರ್ತಾರೆ. ಅದರಿಂದ ನಾವೆಲ್ಲರೂ ಸೇರಿ ಆ ಒಂದು ದೇವರ ಸೇವೆಯಲ್ಲಿ ನಿಂತುಕೊಳ್ಳುವಾಗ ಖಂಡಿತ ಅವ್ರಿಗೂ ಸಹ ಒಂದು ಸ್ವಲ್ಪ ಬರ್ಡನ್ನು ಕಮ್ಮಿ ಆಗ್ತದೆ. ಅಂದರೆ ನಾವೆಲ್ಲರೂ ಸೇರಿ ಆ ಒಂದು ಅನೇಕರಿಗೆ ಈ ಒಂದು ಕಾರ್ಯಗಳಲ್ಲಿ ಸಿಗುವಾಗುತ್ತೆ ಹೋಗಲಿ ಅಂತ ನಾವು ಪ್ರಯತ್ನ ಪಡೋಣ. ಅನೇಕ ಸೇವರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಳ್ಳೋಣ. ದೇವರು ಇತರ ನಿಮ್ಮನ್ನು ಆಶ್ವಾಸಲ್ಪಡಲಿಕ್ಕೆ ನಾವು ಫಲ ಕೊಡೋಣ. ಫಲ ಕೊಟ್ಟು ಆ ಪರಲೋಕ ರಾಜ್ಯದಲ್ಲಿ ನಾವೆಲ್ಲರೂ ಸೇರೋಣ ಅಂತ ಬಯಸುತ್ತಾ ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ನಾನು ಆಶ್ವಾಸನೆ ಎಂಬುದಾಗಿ ಹೇಳ್ತಾ
ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಕಣ್ಣುಗಳ ಮುಚ್ಚಿ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ಪರಲೋಕ ತಂದೆಯೇ, ನಿಮ್ಮ ಮಧುರವಾದ ನಾಮಕ್ಕಾಗಿ ವಂದನೆಗಳಪ್ಪ. ತಂದೆಯ ದೇವರೇ, ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಮತ್ತೊಂದು ಆವರ್ತಿ ಈ ಮುಂಜಾನೆ ಸಮಯದಲ್ಲಿ ದೇವರೇ ಸ್ವಲ್ಪ ಸಮಯ ಬೇಕು ಎಂಬ ಅಂಶವನ್ನು ಕುರಿತು ನಿನ್ನ ಮಕ್ಕಳೊಟ್ಟಿಗೆ ದೇವರೇ ಯಥಾರ್ಥವಾಗಿ ದೇವರೇ ನಿನ್ನ ಮಾತುಗಳನ್ನು ತಿಳಿಸ್ಕೊಟ್ಟಿದ್ದೀನಪ್ಪ. ತಂದೆ, ಫಲ ಕೊಡುವಂಥ ಮರವಾಗಿ ಅವರನ್ನು ಮಾರ್ಪಡಿಸಿದ ದೇವರೇ. ಯಾಕಂದರೆ ನಾವು ವಾಕ್ಯ ನೋಡ್ತೀವಪ್ಪ ದೇವರೇ, ಫಲ ಕೊಡದ ಮರವನ್ನು ಕಡಿದು ಬೆಂಕಿಯೊಳಗೆ ಹಾಕ್ತಾನೆ ಎಂಬುದಾಗಿ ದೇವರೇ. ತಂದೆಯ ದೇವರೇ, ನಾವು ಅನೇಕ ವರ್ಷಗಳಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಪ್ಪ. ನಮಗೆ ಇನ್ನೂ ಒಂದು ವರ್ಷವನ್ನು ಕೊಟ್ಟಿದ್ದರೆ ನಾವು ಫಲವನ್ನು ಕೊಡಬೇಕಾದ ಎದುರು ನೋಡ್ತಾ ಇದ್ದೀವಿ ತಂದೆಯ ದೇವರೇ. ವಿಶೇಷವಾಗಿ ಈ ಕಾರ್ಯಕ್ರಮ ನಡೆಸೋ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತೀನಿ. ಮತ್ತು ದೇವರೇ ಪ್ರಾರ್ಥನೆ ಮುಟ್ಟು ಬಲಪಡಿಸು. ರೇಡಿಯೋ ಸೇವೆಗಾಗಿ ಪ್ರಾರ್ಥಿಸ್ತೀನಿ. ಪ್ರತಿಯೊಬ್ಬರು ನಿನ್ನ ಮುಟ್ಟಪ್ಪ ದೇವರೇ. ಹೇಗೋ ಕರ್ನಾಟಕದಲ್ಲಿ ದೇವರೇ ಒಳ್ಳೆಯ ಒಂದು ಆತ್ಮಿಕವಾದ ಸೇವೆ ನಡೆಯಲಿಕ್ಕೆ ಸಹಾಯ ಮಾಡಿ ತಂದೆ. ಪ್ರತಿಯೊಬ್ಬರು ಇಂಥ ಸತ್ಯವಾದ ಸುವಾರ್ತನೆ ಕೇಳಲಿಕ್ಕೆ ಬರಲಿಕ್ಕೆ ಸಹಾಯ ಮಾಡು. ಮತ್ತು ಮುಂಚಾನೆ ಸೇವೆಗೆ ಬರೀ ವಾಕ್ಯವನ್ನು ಕೊಡೋದು ಎಲ್ಲ ಸೇವಕರಾಗಿ ಪ್ರಾರ್ಥಿಸೋಗೋಸ್ಕರ ದೇವರೇ ಕರ್ತನೆ. ಅದೇ ರೀತಿ ನವೀನ್ ಬ್ರದರ್ಗೋಸ್ಕರ ದೇವರೇ, ಮತ್ತು ಕರ್ತನ ಮನೋಜ್ಗೋಸ್ಕರ ದೇವರೇ, ಇಮಾನುವೇಲಗೋಸ್ಕರ, ಅಂಜಿ ಬ್ರದರ್ಗೋಸ್ಕರ ದೇವರೇ, ಅಪ್ಪ ರಾಮೋಸ್ಕರ್ಗೋಸ್ಕರ ಎಲ್ಲರಿಗಾಗಿ ಪ್ರಾರ್ಥಿಸ್ತೀನಪ್ಪ. ನಿಮ್ಮದು ಶಿವ ಸೃಷ್ಟಿಗೋಸ್ಕರ ಎಲ್ಲರಿಗಾಗಿ ಪ್ರಾರ್ಥಿಸ್ತೀನಿ. ಪ್ರತಿಯೊಬ್ಬರನ್ನ ಕಾಪಾಡಿ ನಡೆಸು ದೇವರೇ. ಅವರ ಮೂಲಕ ಇನ್ನೂ ಹೆಚ್ಚಾಗಿ ವಾಕ್ಯನ ತಿಳಿದುಕೊಂಡು ನಾವೆಲ್ಲರೂ ಫಲ ಕೊಡುವ ರೀತಿ ಮಾಡಪಡಿಸಪ್ಪ. ಕೊಡಿ ಬಂದ ಎಲ್ಲ ನಿನ್ನ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸ್ತೀನಿ. ಪ್ರತಿಯೊಬ್ಬರಿಗೂ ದೇವರೇ ಆತ್ಮಿಕವಾಗಿ ನೀವು ಆಶೀರ್ವದಿಸಿಯಪ್ಪ ದೇವರೇ. ಭೌತಿಕವಾದ ಎಷ್ಟೇ ಕಷ್ಟಗಳು ಬಂದರೂ ಸಹ ಎಲ್ಲವನ್ನು ಸಹಿಸಿಕೊಂಡು ದೇವರಿಗಾಗಿ ಬದುಕುವಂಥ ಒಂದು ಕೃಪೆಯನ್ನು ಗ್ರಹಿಸಪ್ಪ. ಮತ್ತು ದೇವರೇ ಒಂದು ಕರ್ತನಲ್ಲಿ ನಡೆಯುವಂಥ ಸಮಯಗಳಿಗಾಗಿ ಪ್ರಾರ್ಥಿಸ್ತೀನಿ ತಂದೆ. ದಯಮಾಡು ಪ್ರತಿಯೊಬ್ಬರು ದೇವರೇ ಆತ್ಮಿಕವಾದ ರೀತಿಯಲ್ಲಿ ಬಂದು ಆ ಒಂದು 3 ದಿನಗಳ ಕಾಲ ನಿನ್ನ ಮಾತುಗಳನ್ನ ಕೇಳುವಂಥ ಕೃಪೆ ಕೊಡಪ್ಪ. ಬರುವಂಥ ಪ್ರಯಾಣಗಳನ್ನು ಆಶ್ರಯಿಸೋ ದೇವರೇ, ಬರುವಂಥ ಸೇವಕರುಗಳನ್ನು ಆಶ್ರಯಿಸಪ್ಪ ದೇವರೇ. ಎಲ್ಲ ಕೊರತೆಗಳನ್ನು ನೀಗಿಸಲ್ಪಡೆ ದೇವರೇ. ಒಳ್ಳೆಯ ವಾತಾವರಣ ಕೊಟ್ಟು ದೇವರೇ ಆ ಕಾರ್ಯಕ್ರಮ ಸುಗಮವಾಗಿ ನಡೆದು ಅನೇಕರಿಗೆ ಪ್ರಯೋಜನವಾಗುವಂತೆ ಮಾಡ್ತೀನಿ ದೇವರೇ. ಹೇಗೋ ನಮ್ಮೆಲ್ಲರ ಪ್ರಾರ್ಥನೆ ಕೇಳೋದಕ್ಕಾಗಿ ವಂದನೆ. ದೇವರ ಕೃಪೆಯು ಪರಿಶುದ್ಧಾತ್ಮ ಸಮಾಧಾನ ಐಕ್ಯತೆ ಈಗ ತಾನೇ ದೇವರ ಮಾತುಗಳಿಂದ ಮಕ್ಕಳ ಎಲ್ಲರೊಟ್ಟಿಗೂ ನಿತ್ಯ ಕಾಲಕ್ಕೂ ಇರಲಿ. ಆಮೇಲೆ ಎಲ್ಲರಿಗೂ ಧನ್ಯವಾದಗಳು.